ಹಾಯ್ ಗೈಸ್, ನಮ್ಮ ಚಾನೆಲ್ಗೆ ಮತ್ತೆ ಸ್ವಾಗತ. ಸೆಂಟ್ರಿಸಿಟಿಯಿಂದ ಸೆಂಟ್ರಲ್ ತಲಾ ನಿಮ್ಮ ಪಾರ್ಟ್ನರ್. ನನ್ನ ಹೆಸರು ಅನುಜ್ ಮತ್ತು ನೀವು ನೇಸಮನ್ ಸೀರೀಸ್ 21 ಅಪಾಸ್ ಫಾಸ್ಟ್ ಶೂರ್ ವಿಡಿಯೋಗಳನ್ನು ನೋಡುತ್ತಿದ್ದೀರಿ. ನೇಸಮನ್ನ ಫೇಮಸ್ ಡಿಸ್ಟ್ರಿಬ್ಯೂಟರ್ಸ್ ಪರೀಕ್ಷೆಗಾಗಿ ನಾವು ವಿಡಿಯೋಗಳನ್ನು ತಯಾರಿಸುತ್ತಿದ್ದೇವೆ ಮತ್ತು ಈಗಾಗಲೇ 11ನೇ ಅಧ್ಯಾಯವನ್ನು ನಾವು ಕವರ್ ಮಾಡಿದ್ದೇವೆ. ಇಂದು ನಾವು ಚರ್ಚೆ ಮಾಡಲಿರುವ ಅಧ್ಯಾಯವು ಅಧ್ಯಾಯ ಸಂಖ್ಯೆ 12ನೇದು. ಅದು ರೆಗ್ಯುಲೇಟರ್ ಗವರ್ನೆನ್ಸ್ ಮತ್ತು ಪೋರ್ಟ್ಫೋಲಿಯೋ ಮ್ಯಾನೇಜರ್ಗಳ ನೈತಿಕ ಅಂಶಗಳು. ಹಾಗಾಗಿ ನಾವು ಈಗಾಗಲೇ 11ನೇ ಅಧ್ಯಾಯವನ್ನು ಕವರ್ ಮಾಡಿದ್ದೇವೆ. ನಾನು ನಿಮಗೆ ಹೇಳುತ್ತೇನೆ ಸ್ನೇಹಿತರೆ, PNSನಲ್ಲಿ ಒಟ್ಟು 12 ಅಧ್ಯಾಯಗಳಿವೆ. ಇಂದು ನಮ್ಮ ಕೊನೆಯ ಅಧ್ಯಾಯವನ್ನು ಚರ್ಚೆ ಮಾಡಲಿದ್ದೇವೆ. ಅದಾದ ನಂತರ ನಮ್ಮ ನೇಸಮ್ ಫೇಮಸ್ ಡಿಸ್ಟ್ರಿಬ್ಯೂಟರ್ಸ್ ಪರೀಕ್ಷೆ, ಅದು ನೇಸಮ್ ಸೀರೀಸ್ 21 ಆಗಿದೆ, ಅದು ಪೂರ್ಣಗೊಳ್ಳುತ್ತದೆ. ಹಾಗಾದರೆ ಆರಂಭಿಸೋಣ ನೇಸಮ್ ಸೀರೀಸ್ 21 ಫೇಮಸ್ ಡಿಸ್ಟ್ರಿಬ್ಯೂಟರ್ಸ್ ಪರೀಕ್ಷೆಯ 12ನೇ ಅಧ್ಯಾಯವನ್ನು, ಪೋರ್ಟ್ಫೋಲಿಯೋ ಮ್ಯಾನೇಜರ್ಗಳ ನಿಯಂತ್ರಣ, ಆಡಳಿತ ಮತ್ತು ನೈತಿಕ ಅಂಶಗಳು. ಹಾಗಾದರೆ ನೋಡೋಣ, ಈ ಅಧ್ಯಾಯದಲ್ಲಿ ನಾವು ಇಂದು ಏನು ಓದುತ್ತೇವೆ. ಇಂದು ನಾವು ಈ ಅಧ್ಯಾಯದಲ್ಲಿ ಓದುತ್ತೇವೆ ಮನಿ ಲಾಂಡರಿಂಗ್ ತಡೆಯುವ ಕಾಯ್ದೆ 2002 ಮತ್ತು ಇನ್ಸೈಡರ್ ಟ್ರೇಡಿಂಗ್ ನಿಯಮಗಳ ಪ್ರಾವಧಾನಗಳ ಬಗ್ಗೆ ನಾವು ನೋಡೋಣ. ಸಕಲ ವಂಚನೆಯ ಮತ್ತು ಅನ್ಯಾಯವಾದ ವ್ಯಾಪಾರ ಪದ್ಧತಿಗಳ ಪ್ರಾವಧಾನಗಳು, ಸೆಕ್ಯೂರಿಟೀಸ್ ಮಾರುಕಟ್ಟೆ ನಿಯಮಗಳು ಮತ್ತು ಪೋರ್ಟ್ಫೋಲಿಯೋ ಮ್ಯಾನೇಜರ್ಗಳ ನಿಯಮಗಳು 2020ರ ಬಗ್ಗೆ ನಾವು ಓದುತ್ತೇವೆ. ಮತ್ತು ಪೋರ್ಟ್ಫೋಲಿಯೋ ಮ್ಯಾನೇಜರ್ಗಳಿಗೆ ಉತ್ತಮವಾದ ಪದ್ಧತಿಗಳು ಯಾವುವು ಎಂಬುದನ್ನು ನೋಡೋಣ. ಇಂದು ನಾವು ಈ 5 ವಿಷಯಗಳ ಬಗ್ಗೆ ಈ ಅಧ್ಯಾಯದಲ್ಲಿ ಚರ್ಚೆ ಮಾಡಲಿದ್ದೇವೆ. ಹಾಗಾದರೆ ಆರಂಭಿಸೋಣ ನೇಸಮ್ ಸೀರೀಸ್ 21ರ ಫೇಮಸ್ ಡಿಸ್ಟ್ರಿಬ್ಯೂಟರ್ಸ್ ಪರೀಕ್ಷೆಯ ಅಧ್ಯಾಯ ಸಂಖ್ಯೆ 12, ಅಂದರೆ ಹಣದ ಸುಧಾರಣಾ ಕಾಯ್ದೆ, ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆಕ್ಟ್ ಬಗ್ಗೆ. ಹಾಗಾದರೆ ಇದನ್ನು ನಾವೇನು ಅರ್ಥ ಮಾಡಿಕೊಳ್ಳಬಹುದು ಎಂದರೆ, ಇದು ನಿಜವಾಗಿಯೂ ಏನು? ನೋಡಿ, ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆಕ್ಟ್ 2002 ಅನ್ನು ರಚಿಸಲಾಗಿತ್ತು. ಇದು ಮೂಲತಃ ನಮಗೆ ಒಂದು ಕಾನೂನು ಚೌಕಟ್ಟನ್ನು ಒದಗಿಸುತ್ತದೆ. ಇದು ಭಾರತದೆಲ್ಲೆಡೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಹಣದ ಸುಧಾರಣೆಯನ್ನು ತಡೆಯಲು ಒಂದು ರೀತಿಯಲ್ಲಿ ಹೋರಾಡುತ್ತದೆ. ಹಾಗಾಗಿ ಭಾರತದಲ್ಲಿ ನಡೆಯುವ ಎಲ್ಲ ಹಣದ ಸುಧಾರಣೆಗೆ ಸಂಬಂಧಿಸಿದಂತೆ ಈ ಕಾನೂನು ಚೌಕಟ್ಟು ಸಂಪೂರ್ಣವಾಗಿ ನಮಗೆ ಒದಗಿಸಲಾಗಿದ್ದು, ಹಣದ ಸುಧಾರಣೆಯ ಪ್ರಕರಣಗಳು ನಡೆಯದಂತೆ ತಡೆಯಲು ಸಹಾಯ ಮಾಡುತ್ತದೆ. PNLA ಅನ್ನು ಜುಲೈ 1, 2005ರಂದು ಜಾರಿಗೆ ತರಲಾಯಿತು. ನೀವು ಕೇಳಬಹುದು, PNLAಯ ಅಡಿಯಲ್ಲಿ ಇರುವ ನಿಯಮಗಳು, ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆಕ್ಟ್ನ ನಿಯಮಗಳು ಯಾವಾಗ ಪ್ರಾರಂಭವಾದವು ಎಂದರೆ ನೇರ ಉತ್ತರ, ಮೊದಲ ಜುಲೈ 2005ರಿಂದ. ಈಗ ನಾವು ಉದ್ದೇಶದ ಬಗ್ಗೆ ಮಾತನಾಡೋಣ. ನೋಡಿ, PNLAಯ ಉದ್ದೇಶ ಒಂದೇ. ಇದು ನಿಮ್ಮ ಪರದೆಯ ಮೇಲೆ ಕಾಣಿಸುತ್ತಿದೆ. ಹಣದ ಲಾಂಡರಿಂಗ್ ಅನ್ನು ತಡೆಯುವುದು ಮತ್ತು ಹಣದ ಲಾಂಡರಿಂಗ್ನಿಂದ ದೊರಕಿದ ಅಥವಾ ಅದರೊಂದಿಗೆ ಸಂಬಂಧಿಸಿದ ಆಸ್ತಿಯನ್ನು ಜಪ್ತಿ ಮಾಡುವುದನ್ನು ಒದಗಿಸುವುದು ಹಾಗೂ ಅದಕ್ಕೆ ಸಂಬಂಧಿಸಿದ ಅಥವಾ ಅನ್ವಯಿಸುವ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ. ಭಾರತದಲ್ಲಿ ಯಾವುದೇ ಹಣದ ಲಾಂಡರಿಂಗ್ ನಡೆಯುವುದನ್ನು ತಡೆಯುವುದು, ಅದನ್ನು ನಿರ್ಬಂಧಿಸುವುದು, ಯಾವುದೇ ವ್ಯವಹಾರಗಳಲ್ಲಿ ಹಣದ ಲಾಂಡರಿಂಗ್ ಒಳಗೊಂಡಿದ್ದರೆ ಅಥವಾ ಯಾರಾದರೂ ಯಾವುದೇ ರೀತಿಯಲ್ಲಿ ಹಣದ ಲಾಂಡರಿಂಗ್ಗೆ ಸಂಬಂಧ ಹೊಂದಿದ್ದರೆ ಈ ಎಲ್ಲವನ್ನೂ ತಡೆಯುವುದು PNLA ಉದ್ದೇಶವಾಗಿದೆ. ಇದು ಜುಲೈ 1, 2005ರಲ್ಲಿ ಪ್ರಾರಂಭವಾಯಿತು. PNLAಯ ವಿಧಿಗಳು ನಮಗೆ ತಿಳಿಸುತ್ತವೆ ಮತ್ತು ಸಂಪೂರ್ಣ ಬ್ಯಾಂಕಿಂಗ್ ವ್ಯವಸ್ಥೆಗೆ ನಿಯಮಗಳನ್ನು ನಿಗದಿಪಡಿಸುತ್ತವೆ. ನಮ್ಮ ಎಲ್ಲ ಬ್ಯಾಂಕುಗಳು, ಆರ್ಥಿಕ ಸಂಸ್ಥೆಗಳು ಮತ್ತು ಮಧ್ಯವರ್ತಿಗಳು ಇವರೆಲ್ಲರಿಗೂ PNLA ಸ್ಪಷ್ಟವಾಗಿ ಹೇಳಿದೆ. PNLA ಅಡಿಯಲ್ಲಿ ಅವರು ಎಲ್ಲ ವ್ಯವಹಾರಗಳ ದಾಖಲೆಗಳನ್ನು ನಿರ್ವಹಿಸಬೇಕು. ಯಾವುದೇ ಹಣಕಾಸು ವ್ಯವಹಾರಗಳು ಆಗಿರಲಿ, ನೀವು ಬ್ಯಾಂಕ್ ಆಗಿರಬಹುದು, ಹಣಕಾಸು ಸಂಸ್ಥೆ ಆಗಿರಬಹುದು ಅಥವಾ ಮಧ್ಯವರ್ತಿ ಆಗಿರಬಹುದು, ಯಾವುದೇ ಮಧ್ಯವರ್ತಿಯೂ ಕೂಡ ಹಣಕಾಸು ವ್ಯವಹಾರಗಳ ದಾಖಲೆಗಳನ್ನು, ಅವುಗಳ ಸ್ವಭಾವ ಮತ್ತು ಮೌಲ್ಯವನ್ನು ನಿರ್ವಹಿಸಬೇಕು. ಅವು ಎಷ್ಟು ಮೌಲ್ಯದವು, ಅವುಗಳ ಹಣಕಾಸಿನ ಅರ್ಥದಲ್ಲಿ ಮೌಲ್ಯಮಾಪನ ಎಷ್ಟು ಎಂಬುದನ್ನು, ಈ ಎಲ್ಲದಕ್ಕೂ ನಾವು ಲೆಕ್ಕವಿಡಬೇಕು. ಎಲ್ಲ ದಾಖಲೆಗಳನ್ನು ನೀವು ಇಟ್ಟುಕೊಳ್ಳಬೇಕು. ಈ ವ್ಯವಹಾರಗಳು ಏಕೈಕ ವ್ಯವಹಾರವಾಗಿರಲಿ ಅಥವಾ ವ್ಯವಹಾರಗಳ ಸರಣಿಯಾಗಿರಲಿ, ಅದು ಒಂದೇ ವ್ಯವಹಾರವಾಗಿರಬಹುದು ಅಥವಾ ವ್ಯವಹಾರಗಳ ಸರಣಿಯಾಗಿರಬಹುದು. ಯಾವುದೇ ವ್ಯವಹಾರಗಳಾದರೂ, ಆರ್ಥಿಕ ವ್ಯವಹಾರಗಳಾದರೂ, ನೀವು ಎಲ್ಲ ದಾಖಲೆಗಳನ್ನು ನಿರಂತರವಾಗಿ ನಿರ್ವಹಿಸಬೇಕು. ಈಗ ನೋಡೋಣ, ಯಾವ ವ್ಯವಹಾರಗಳು ಅವು ಒಂದೇ ವ್ಯವಹಾರವಾಗಿರಬಹುದು ಅಥವಾ ಹಲವು ವ್ಯವಹಾರಗಳಾಗಿರಬಹುದು. ಚಲೋ, ಇದನ್ನು ಅರ್ಥ ಮಾಡಿಕೊಳ್ಳೋಣ. 10 ಲಕ್ಷ ರೂ.ಗಿಂತ ಹೆಚ್ಚಿನ ಮೌಲ್ಯದ ಮತ್ತು ವಿದೇಶಿ ಕರೆನ್ಸಿಯಲ್ಲಿ ಸಮಾನವಾದ ಎಲ್ಲ ನಗದು ವಹಿವಾಟುಗಳು, ಅಂದರೆ ಎಲ್ಲವೂ 10 ಲಕ್ಷ ರೂಪಾಯಿಗಳ ಮೌಲ್ಯದ ವ್ಯವಹಾರಗಳು, ಅದು ಭಾರತೀಯ ಅಥವಾ ವಿದೇಶಿ ಕರೆನ್ಸಿಯಲ್ಲಿರಲಿ, ಅವುಗಳ ದಾಖಲೆಗಳನ್ನು ಇಟ್ಟುಕೊಳ್ಳಬೇಕು. ಎಲ್ಲ ನಗದು ವ್ಯವಹಾರಗಳ ಸರಣಿ ಪರಸ್ಪರ ಸಂಪರ್ಕ ಹೊಂದಿವೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅವುಗಳ ಪ್ರತ್ಯೇಕ ಮೌಲ್ಯವು 10 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಅಥವಾ ಸಮಾನವಾದ ವಿದೇಶಿ ಕರೆನ್ಸಿಯಲ್ಲಿದ್ದರೂ ಆ ಸರಣಿ 1 ತಿಂಗಳಲ್ಲಿ ನಡೆಯುತ್ತದೆ ಮತ್ತು ಒಟ್ಟು ವ್ಯವಹಾರದ ಮೌಲ್ಯವು 10 ಲಕ್ಷ ರೂಪಾಯಿಗಳನ್ನು ಮೀರಿದರೆ. ಹಾಗಾದರೆ 10 ಲಕ್ಷ ರೂಪಾಯಿಗಳಷ್ಟು ವ್ಯವಹಾರಗಳು ನಡೆದಿದ್ದರೆ, ಅವು 1 ತಿಂಗಳಲ್ಲಿ 10 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಆಗಿದ್ದರೆ ಅವುಗಳನ್ನು ಆ ಕ್ಯಾಲೆಂಡರ್ ತಿಂಗಳಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು ಮತ್ತು ಅವುಗಳ ಒಟ್ಟು ಮೌಲ್ಯವು 10 ಲಕ್ಷ ರೂಪಾಯಿಗಳನ್ನು ಮೀರುತ್ತಿದ್ದರೆ ಅದರಲ್ಲಿಯೂ ನಾವು ಖಚಿತವಾಗಿ ಲೆಕ್ಕವಿಡಬೇಕು.
ಮತ್ತು ಯಾವುದೇ ಅನುಮಾನಾಸ್ಪದ ವ್ಯವಹಾರ ಅದು ನಗದು ಮೂಲಕ ಆಗಿರಲಿ ಅಥವಾ ಇಲ್ಲದಿರಲಿ, ಯಾವುದೇ ವ್ಯವಹಾರ ಅದು ನಗದು ವ್ಯವಹಾರವಾಗಿರದಿದ್ದರೂ ಸಹ ಆ ವ್ಯವಹಾರದಲ್ಲಿ ಯಾವುದೇ ಅನುಮಾನಾಸ್ಪದ ವ್ಯವಹಾರ ಕಂಡುಬಂದಿದ್ದರೆ, ವ್ಯವಹಾರವು ಪರಸ್ಪರ ಸಂಬಂಧಿತವಾಗಿರಲಿ ಅಥವಾ ದೂರದಿಂದ ಸಂಪರ್ಕ ಹೊಂದಿರಲಿ, ಸಂಬಂಧಿತವಾಗಿದ್ದರೆ ಅದನ್ನು ಪರಿಗಣಿಸಲಾಗುತ್ತದೆ. ಹೀಗಾಗಿ ಈ 3 ವಿಷಯಗಳನ್ನು ಚೆನ್ನಾಗಿ ಅವರ ದಾಖಲೆಗಳಲ್ಲಿ ನಿರ್ವಹಿಸಲಾಗುತ್ತದೆ ಮತ್ತು ದಾಖಲೆಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಎಂದು ನಮಗೆ ತಿಳಿಸಲಾಗಿದೆ. ಈ ಪ್ಯಾರಾಗ್ರಾಫ್ನಲ್ಲಿ ಇರುವ 3 ದಾಖಲೆಗಳನ್ನು 10 ವರ್ಷಗಳ ಕಾಲ ಉದ್ದೇಶಕ್ಕಾಗಿ ನಿರ್ವಹಿಸಲಾಗುತ್ತದೆ. ಅಂದರೆ 10 ವರ್ಷಗಳವರೆಗೆ ಈ ದಾಖಲೆಗಳನ್ನು ಕಾಯ್ದಿರಿಸಲಾಗುತ್ತದೆ. ಗ್ರಾಹಕರು ಮತ್ತು ಕಂಪನಿ ಹಾಗೂ ಹಣಕಾಸು ಸಂಸ್ಥೆ ಮತ್ತು ಮಧ್ಯವರ್ತಿಗಳ ನಡುವೆ ನಡೆದ ವ್ಯವಹಾರದ ದಿನಾಂಕದಿಂದ ಆರಂಭಿಸಿ ಮತ್ತು ನೋಡೋಣ. ಯಾವುದೇ ವ್ಯಕ್ತಿ, ಯಾರಾದರೂ ವ್ಯಕ್ತಿ ಹಣದ ಸುಧಾರಣೆಯ ಅಪರಾಧದಲ್ಲಿ ತೊಡಗಿಸಿಕೊಂಡಿದ್ದಾನೆ ಎಂದು ಪತ್ತೆಯಾಗಿದ್ದರೆ, ಅಂದರೆ ಹಣದ ಸುಧಾರಣೆ ಮನಿ ಲಾಂಡರಿಂಗ್ ಮಾಡುತ್ತಿದ್ದಾನೆ ಎಂದು ಕಂಡುಬಂದರೆ, ಅವನ ವ್ಯವಹಾರಗಳು ಅಕ್ರಮವಾಗಿವೆ ಎಂದು ಸಾಬೀತಾದರೆ ಮತ್ತು ಇದನ್ನು PNLA ಕಾಯ್ದೆಯ ಸೆಕ್ಷನ್ 3ರಲ್ಲಿ ವಿವರಿಸಲಾಗಿದೆ, ಅವನಿಗೆ ಶಿಕ್ಷೆ ವಿಧಿಸಲಾಗುತ್ತದೆ. ಅದು ಕಾಯ್ದೆಯ ಸೆಕ್ಷನ್ 4ರಲ್ಲಿ ಉಲ್ಲೇಖಿಸಿರುವ ಪ್ರಾವಧಾನಗಳ ಪ್ರಕಾರ. ಈಗ ನೋಡೋಣ, ಬ್ಯಾಂಕಿಂಗ್ ಕಂಪನಿಗಳು, ಹಣಕಾಸು ಸಂಸ್ಥೆಗಳು ಮತ್ತು ಮಧ್ಯವರ್ತಿಗಳ ಮೇಲೆ ಯಾವ ಜವಾಬ್ದಾರಿಗಳು ಇವೆ ಎಂಬುದನ್ನು. ಅವುಗಳನ್ನು PNLA ಸೆಕ್ಷನ್ 12ನಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಪ್ರತಿಯೊಂದು ರಿಪೋರ್ಟಿಂಗ್ ಎಂಟಿಟಿಯು ಏನು ಮಾಡಬೇಕು ಎಂಬುದನ್ನು ಇಲ್ಲಿ ಕೆಲವು ಪ್ರಮುಖ ಅಂಶಗಳಾಗಿ ನೀಡಲಾಗಿದೆ. ಎಲ್ಲ ರಿಪೋರ್ಟಿಂಗ್ ಎಂಟಿಟಿಗಳು ಏನು ಮಾಡುತ್ತವೆ ಎಂದರೆ ಟ್ರಾನ್ಸಾಕ್ಷನ್ಗಳ ದಾಖಲೆಗಳನ್ನು ನಿರ್ವಹಿಸಬೇಕು. ನಾವು ಹಿಂದೆಯೂ ನೋಡಿದಂತೆ ಎಲ್ಲ ದಾಖಲೆಗಳನ್ನು ಟ್ರಾನ್ಸಾಕ್ಷನ್ಗಳ ಬಗ್ಗೆ, ಟ್ರಾನ್ಸಾಕ್ಷನ್ಗೆ ಸಂಬಂಧಿಸಿದ ಮಾಹಿತಿಯನ್ನು ಒಳಗೊಂಡಂತೆ ನಿರ್ವಹಿಸಬೇಕು. ಯಾವುದೇ ವೈಯಕ್ತಿಕ ಟ್ರಾನ್ಸಾಕ್ಷನ್ ಇದ್ದರೂ ಆ ಟ್ರಾನ್ಸಾಕ್ಷನ್ನ ದಾಖಲೆಗಳನ್ನು ಕ್ಲೈಂಟ್ ಮತ್ತು ರಿಪೋರ್ಟಿಂಗ್ ಎಂಟಿಟಿಯ ನಡುವೆ ಟ್ರಾನ್ಸಾಕ್ಷನ್ ನಡೆದ ದಿನಾಂಕದಿಂದ 5 ವರ್ಷಗಳವರೆಗೆ ಉಳಿಸಬೇಕು. ಅಂತಹ ಟ್ರಾನ್ಸಾಕ್ಷನ್ಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಅವು ಸ್ವೀಕರಿಸಲ್ಪಟ್ಟವೆಯೋ ಅಥವಾ ನಿರ್ವಹಿಸಲ್ಪಟ್ಟವೆಯೋ ಎಂಬುದನ್ನು, ಅವುಗಳ ಸ್ವಭಾವ ಮತ್ತು ಮೌಲ್ಯವನ್ನು ನಿಯಮಿತವಾಗಿ ನಿರ್ದೇಶಕರಿಗೆ ನಿಗದಿತ ಸಮಯದಲ್ಲಿ ಸಲ್ಲಿಸಬೇಕು. ಯಾವುದೇ ಸ್ವಭಾವದ ಮಾಹಿತಿಯನ್ನು ನಿಮ್ಮಿಂದ ಕೇಳಲಾಗಿದೆಯಾದರೆ ಅದನ್ನು ನೀವು ನಿಮ್ಮ ರಿಪೋರ್ಟಿಂಗ್ ಎಂಟಿಟಿಯಲ್ಲಿ ಉಳಿಸಿಕೊಂಡಿರಬೇಕು. ಡಾಕ್ಯುಮೆಂಟ್ಗಳನ್ನು ಮತ್ತು ಅವುಗಳ ದಾಖಲೆಗಳನ್ನು ಕೂಡ ನೀವು ಉಳಿಸಿಕೊಂಡಿರಬೇಕು ಮತ್ತು ಕ್ಲೈಂಟ್ಗಳ ಲಾಭಾಂಶದ ಮಾಲೀಕರ ಗುರುತಿನ ವಿವರಗಳನ್ನು, ಖಾತೆಗಳ ಲಾಭಾಂಶದ ಮಾಲೀಕರ ವಿವರಗಳನ್ನು ಕೂಡ ನೀವು ಉಳಿಸಿಕೊಂಡಿರಬೇಕು. ಮತ್ತು ಕ್ಲೈಂಟ್ಗಳಿಗೆ ಸಂಬಂಧಿಸಿದ ವ್ಯವಹಾರ ಪತ್ರ ವ್ಯವಹಾರಗಳನ್ನು ಕೂಡ, ಅಂದರೆ ಕ್ಲೈಂಟ್ಗಳ ವ್ಯವಹಾರ ಪತ್ರ ವ್ಯವಹಾರ, ಅವರ ವಿಳಾಸ, ಕ್ಲೈಂಟ್ಗಳ ಗುರುತು, ಅವರ ಖಾತೆಗಳ ದಾಖಲೆಗಳು, ಇವೆಲ್ಲವನ್ನು ನೀವು ಉಳಿಸಿಕೊಂಡಿರಬೇಕು. ಈ ದಾಖಲೆಗಳನ್ನು ಮತ್ತೆ 5 ವರ್ಷಗಳ ಕಾಲ ಉಳಿಸಿಕೊಂಡಿರಬೇಕು. ಎರಡನೇ ಅಂಶ, ಪ್ರತಿಯೊಂದು ಮಾಹಿತಿ ಉಳಿಸಬೇಕು, ನೀಡಬೇಕು ಮತ್ತು ಪರಿಶೀಲಿಸಬೇಕು. ಅವುಗಳನ್ನು ಗುಪ್ತವಾಗಿಯೇ ಇರಿಸಬೇಕು. ನೀವು ಸಂಗ್ರಹಿಸಿದ, ಪರಿಶೀಲಿಸಿದ ಅಥವಾ ನಿರ್ವಹಿಸಿದ ಯಾವುದೇ ಮಾಹಿತಿಯು ಸದ್ಯಕ್ಕೆ ಜಾರಿಯಲ್ಲಿರುವ ಕಾನೂನಿಗೆ ಒಳಪಟ್ಟಿರುತ್ತದೆ. ಅದು ತುಂಬಾ ಗುಪ್ತವಾಗಿಯೇ ಇಡಲಾಗುತ್ತದೆ. ಈಗ ನಾವು PNLA ಸೆಕ್ಷನ್ 12A ಏನು ಹೇಳುತ್ತದೆ ಎಂಬುದನ್ನು ನೋಡೋಣ. ಅಂದರೆ ಮನಿ ಲಾಂಡರಿಂಗ್ ತಡೆಯುವ ಕಾಯ್ದೆಯ ಸೆಕ್ಷನ್ 12A ನಮಗೆ ಏನು ಹೇಳುತ್ತದೆ? ಅದು ವರದಿ ಮಾಡುವ ಸಂಸ್ಥೆಗಳಿಂದ ಅಗತ್ಯವಾದ ಪರಿಶೀಲನೆ ಮತ್ತು ಜವಾಬ್ದಾರಿಯನ್ನು ಸ್ಪಷ್ಟವಾಗಿ ನಿರ್ಧರಿಸುತ್ತದೆ. ಹಾಗಾದರೆ ವರದಿ ಮಾಡುವ ಸಂಸ್ಥೆಗಳು ಕೆಲವು ಅಗತ್ಯ ಪರಿಶೀಲನೆಗಳನ್ನು ಮಾಡಬೇಕಾಗುತ್ತದೆ. ಅದು ನಿಖರವಾಗಿ ಯಾವ ವಿವರಗಳನ್ನು ಒಳಗೊಂಡಿದೆ ಎಂಬುದನ್ನು ವಿವರಿಸುತ್ತದೆ. ನಾವು ಇದನ್ನು ಅರ್ಥ ಮಾಡಿಕೊಳ್ಳೋಣ. ಇದರಲ್ಲಿ ಒಟ್ಟು 3 ಅಂಶಗಳಿವೆ. ನಾವು ಆ 3 ಅಂಶಗಳ ಬಗ್ಗೆ ಮಾತನಾಡುತ್ತೇವೆ ಮತ್ತು ನಂತರ ಆ 3 ಅಂಶಗಳ ಉಪ ಅಂಶಗಳಿವೆ. ಮೊದಲು ಏನು ಆಗುತ್ತದೆ? ಪ್ರತಿ ವರದಿ ಮಾಡುವ ಸಂಸ್ಥೆ ಪ್ರತಿ ನಿರ್ದಿಷ್ಟ ವ್ಯವಹಾರದ ಪ್ರಾರಂಭಕ್ಕೂ ಮೊದಲು ಪ್ರಯತ್ನಿಸಬೇಕು. ನೋಡಿ, ಯಾವುದೇ ನಿರ್ದಿಷ್ಟ ವ್ಯವಹಾರ ನಡೆಯುವ ಮೊದಲು ಪ್ರತಿಯೊಂದು ವರದಿ ಮಾಡುವ ಸಂಸ್ಥೆ ಕೆಲವು ಕೆಲಸಗಳನ್ನು ಮಾಡುತ್ತದೆ. ಆ ಕೆಲಸಗಳು ಯಾವುವು? ನಾವು ಇದನ್ನು ಅರ್ಥ ಮಾಡಿಕೊಳ್ಳೋಣ. ಕ್ಲೈಂಟ್ಗಳ ಗುರುತನ್ನು ಪರಿಶೀಲಿಸಲು ಇದರಲ್ಲಿ ಬರುತ್ತದೆ. ಮೊದಲು ಅವರು ಗ್ರಾಹಕರ ಗುರುತನ್ನು ಪರಿಶೀಲಿಸುತ್ತಾರೆ. ಅವರ ನಿರ್ದಿಷ್ಟ ವ್ಯವಹಾರಗಳನ್ನು ಆಧಾರದ ಮೂಲಕ ದೃಢೀಕರಿಸಿ ಮತ್ತು ನಿಜವಾದ ಅರ್ಥದಲ್ಲಿ ನಿಯಮಗಳಿಗೆ ಒಳಪಟ್ಟಿರುತ್ತದೆ. ಅವರ ಎಲ್ಲಾ ಪರಿಶೀಲನೆಗಳು ಮತ್ತು ದೃಢೀಕರಣಗಳು ಇದರಲ್ಲಿ ಮಾಡಲಾಗುತ್ತದೆ. ಆಧಾರದ ಮೂಲಕ ಸಂಪೂರ್ಣ ಪರಿಶೀಲನೆ ನಡೆಯುತ್ತದೆ ಮತ್ತು ಆ ನಂತರ ಗ್ರಾಹಕರ ಅಂಗೀಕಾರ ಮತ್ತು ನಿರ್ದಿಷ್ಟ ವ್ಯವಹಾರಗಳನ್ನು ನಡೆಸಲಾಗುತ್ತದೆ. ಗ್ರಾಹಕರ ಅಂಗೀಕಾರವನ್ನು ಪಡೆಯಲಾಗುತ್ತದೆ ಮತ್ತು ನಂತರ ಎಲ್ಲ ದಾಖಲೆಗಳನ್ನು ಈ ರೀತಿಯಲ್ಲಿ ನಿರ್ವಹಿಸಲಾಗುತ್ತದೆ. ಪ್ರತಿ ವರದಿ ಸಂಸ್ಥೆಯು ನಿರ್ದಿಷ್ಟವಾದ ಪ್ರತಿಯೊಂದು ವ್ಯವಹಾರದ ಕಾಮೆಂಟ್ ಮಾಡುವ ಮೊದಲು ಇದನ್ನು ಮಾಡಬೇಕಾಗುತ್ತದೆ. ಅದು ಮೊದಲ ಅಂಶದ ಸಂಖ್ಯೆಯಾಗಿತ್ತು. ಅವರು ಮುಂದಿನ ಹಂತವಾಗಿ ಇನ್ನೊಂದು ಹಂತವನ್ನು ತೆಗೆದುಕೊಳ್ಳಬೇಕು. ಅಂದರೆ ಗ್ರಾಹಕರ ಮಾಲೀಕತ್ವ ಮತ್ತು ಆರ್ಥಿಕ ಸ್ಥಿತಿಯನ್ನು, ಅದರಲ್ಲೂ ಆರ್ಥಿಕ ಸಂಪನ್ಮೂಲಗಳನ್ನು ಪರಿಶೀಲಿಸಬೇಕು. ಅದರ ಆರ್ಥಿಕ ಸ್ಥಿತಿಯನ್ನು ಅವರು ಪರಿಶೀಲಿಸುತ್ತಾರೆ. ಮಾಲೀಕತ್ವವನ್ನು ನೋಡಲಾಗುತ್ತದೆ. ಪೋರ್ಟ್ಫೋಲಿಯೋ ನಿರ್ವಹಣಾ ಸೇವೆಗಳಲ್ಲಿ ಗ್ರಾಹಕರು ತರುತ್ತಿರುವ, ಹೂಡಿಕೆ ಮಾಡುತ್ತಿರುವ ನಿಧಿಗಳ ಮೂಲಗಳನ್ನು ಸಹ ಒಳಗೊಂಡಿರುತ್ತದೆ. ಆ ನಿಧಿಯ ನಿಖರವಾದ ಮೂಲ ಎಲ್ಲಿಂದ ಬಂದಿದೆ, ಆ ನಿಧಿಯ ಮೂಲವೇನು ಎಂಬುದನ್ನು ಪರಿಶೀಲಿಸಲಾಗುತ್ತದೆ. ಇದರಲ್ಲಿ ಹೇಳಲಾಗಿದೆ, ಅವರು ಹೆಚ್ಚುವರಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ, ಅಂದರೆ ಒಂದು ರೀತಿಯಲ್ಲಿ ಹೆಚ್ಚುವರಿ ಹೆಜ್ಜೆಗಳನ್ನು ಇಡುತ್ತಾರೆ. ನಿರ್ದಿಷ್ಟ ವಹಿವಾಟು ನಡೆಸುವ ಉದ್ದೇಶಕ್ಕಾಗಿ. ಯಾವುದೇ ನಿರ್ದಿಷ್ಟ ಸಂಸ್ಥೆ ನಿರ್ದಿಷ್ಟ ವಹಿವಾಟು ನಡೆಸಿದರೆ ಅದರ ನಿಖರ ಉದ್ದೇಶವೇನು ಎಂಬುದನ್ನು ತಿಳಿದುಕೊಳ್ಳಲಾಗುತ್ತದೆ.
ಮತ್ತು ವಹಿವಾಟಿನ ಪಕ್ಷಗಳ ನಡುವಿನ ಸಂಬಂಧದ ಉದ್ದೇಶಿತ ಸ್ವರೂಪ ಮತ್ತು ಅವರು ಆ ವಹಿವಾಟು ಮಾಡಲು ಹೊಂದಿರುವ ಉದ್ದೇಶ. ಇದರ ಬಗ್ಗೆ ಕೂಡ ಸಾಕಷ್ಟು ಹೆಚ್ಚುವರಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಇದು ಮೊದಲ ಅಂಶವಾಗಿದ್ದು ಇದರಲ್ಲಿ ನಾವು 3 ಉಪ ಅಂಶಗಳನ್ನು ನೋಡಿದ್ದೇವೆ. ಈಗ 2ನೇ ಅಂಶದ ಬಗ್ಗೆ ಮಾತನಾಡೋಣ. ಇದು ಪ್ರತಿಯೊಂದು ವರದಿ ಸಂಸ್ಥೆಯು ಮಾಡಬೇಕಾದ ವರದಿ ಸಂಬಂಧಿತ ವಿಷಯ. ಡ್ಯೂ ಡಿಲಿಜೆನ್ಸ್ ಬಗ್ಗೆ ಮಾತನಾಡುತ್ತಿದ್ದೇವೆ. ಈಗ ನಾವು 2ನೇ ಅಂಶದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅಂದರೆ ಗ್ರಾಹಕರು ಮೇಲ್ಕಂಡ ಷರತ್ತುಗಳನ್ನು ಪೂರೈಸಲು ವಿಫಲರಾದರೆ ವರದಿ ಸಂಸ್ಥೆ ಆ ನಿರ್ದಿಷ್ಟ ವ್ಯವಹಾರವನ್ನು ನಡೆಸಲು ಅನುಮತಿಸುವುದಿಲ್ಲ. ನಾವು ಈಗವರೆಗೆ ನೋಡಿದ 3 ಅಂಶಗಳಲ್ಲಿ ಗ್ರಾಹಕರು ಈ ಷರತ್ತುಗಳನ್ನು ಪೂರೈಸಲು ವಿಫಲರಾದರೆ ವರದಿ ಸಂಸ್ಥೆ ಅವರಿಗೆ ಅನುಮತಿ ನೀಡುವುದಿಲ್ಲ ಎಂಬುದನ್ನು ಈಗ ಚರ್ಚಿಸುತ್ತಿದ್ದೇವೆ. ಯಾವುದೇ ನಿರ್ದಿಷ್ಟ ವ್ಯವಹಾರವನ್ನು ನಡೆಸಲು ಆ ವ್ಯವಹಾರಗಳು ಯಾವುವು ಆಗಿರಬಹುದು. ಯಾವುದೇ ನಗದು ವಿತ್ಡ್ರಾಲ್ ಅಥವಾ ಠೇವಣಿ ನಿರ್ದಿಷ್ಟ ಮೊತ್ತವನ್ನು ಮೀರಿದರೆ ಆ ವಿತ್ಡ್ರಾಲ್ ಅಥವಾ ಠೇವಣಿ ನಡೆಯದು. ವಿದೇಶಿ ವಿನಿಮಯದಲ್ಲಿ ಯಾವುದೇ ವ್ಯವಹಾರವೂ ಕೂಡ ನಿಲ್ಲಿಸಲಾಗುತ್ತದೆ. ಯಾವುದೇ ವಹಿವಾಟುಗಳು, ಹೆಚ್ಚಿನ ಮೌಲ್ಯದ ಆಮದುಗಳು, ಹಣ ರವಾನೆಗಳನ್ನು ನಿಲ್ಲಿಸಲಾಗುತ್ತದೆ ಮತ್ತು ಬಡ್ಡಿ ಆದಾಯದ ಮೂಲಕ ನಡೆಯುವ ಅಥವಾ ಹಣ ವರ್ಗಾವಣೆ, ಭಯೋತ್ಪಾದಕ ಹಣಕಾಸು ಮುಂತಾದ ಹೆಚ್ಚಿನ ಅಪಾಯವಿರುವ ಯಾವುದೇ ವಹಿವಾಟನ್ನು ವರದಿ ಮಾಡುವ ಸಂಸ್ಥೆಯು ನಿಜವೆಂದು ಕಂಡುಕೊಂಡರೆ ಎಲ್ಲವನ್ನೂ ಸಂಪೂರ್ಣವಾಗಿ ನಿಲ್ಲಿಸಲಾಗುತ್ತದೆ. ಅದು ಸಂಪೂರ್ಣವಾಗಿ ಫ್ರೀಜ್ ಆಗುತ್ತದೆ. ಅವರ ಖಾತೆಯಲ್ಲಿ ಯಾವುದೇ ವ್ಯವಹಾರವನ್ನು ಮಾಡಲಾಗದು. 3ನೇ ಅಂಶವೆಂದರೆ ಯಾವುದೇ ನಿರ್ದಿಷ್ಟ ವ್ಯವಹಾರ ಅಥವಾ ನಿರ್ದಿಷ್ಟ ವ್ಯವಹಾರಗಳ ಸರಣಿಯನ್ನು ಯಾವುದೇ ಕ್ಲೈಂಟ್ ಮಾಡಿದರೆ ಮತ್ತು ಅದು ಅನುಮಾನಾಸ್ಪದವಾಗಿದ್ದು ಅಪರಾಧದ ಆದಾಯವನ್ನು ಒಳಗೊಂಡಿರಬಹುದು ಅಥವಾ ಅದರಲ್ಲಿ ಏನಾದರೂ ಅಪರಾಧ ಸಂಬಂಧಿತ ವಿಷಯವಿದೆ ಎಂದು ತೋರುತ್ತಿದ್ದರೆ ಅಂಥ ಸಂದರ್ಭದಲ್ಲಿ ವರದಿ ಮಾಡುವ ಸಂಸ್ಥೆಯ ಜವಾಬ್ದಾರಿ ಆಗುತ್ತದೆ ಮುಂದುವರೆದು ಆ ಖಾತೆಯನ್ನು ಗಮನದಿಂದ ವೀಕ್ಷಿಸುವುದು. ಕ್ಲೈಂಟ್ನೊಂದಿಗೆ ವ್ಯವಹಾರ ಸಂಬಂಧವನ್ನು ಮುಂದುವರೆಸಿದರೆ ಭವಿಷ್ಯದಲ್ಲಿ ಆ ವ್ಯವಹಾರ ಸಂಬಂಧವನ್ನು ಹೆಚ್ಚು ನಿಗಾವಹಿಸಿ ಗಮನಿಸುವುದು ಮತ್ತು ವ್ಯವಹಾರಗಳ ಮೇಲೆ ಹೆಚ್ಚಿನ ಪರಿಶೀಲನೆ ನಡೆಸುವುದು ಕೂಡ ನಿಯಮಿತವಾಗಿದೆ. ಹೀಗಾಗಿ ಇಂತಹ ಪ್ರಕರಣಗಳಲ್ಲಿ ಹೆಚ್ಚಿನ ಪರಿಶೀಲನೆ ಅಗತ್ಯವಿದೆ, ಹೆಚ್ಚು ನಿಗಾ ವಹಿಸುವುದು ಅಗತ್ಯವಿದೆ ಮತ್ತು ನಿಮಗೆ ಅನುಮಾನಾಸ್ಪದವಾಗಿ ತೋರುವ ನಿರ್ದಿಷ್ಟ ವ್ಯವಹಾರಗಳ ಮೇಲೆ ಹೆಚ್ಚು ಗಮನ ಹರಿಸುವ ಅಗತ್ಯವಿದೆ. ರಿಪೋರ್ಟಿಂಗ್ ಎಂಟಿಟಿಗೆ ಇದನ್ನು ಮಾಡಬೇಕಾಗುತ್ತದೆ. ಹೀಗಾಗಿ ಇವು 3 ವಿಷಯಗಳು PMLA ಸೆಕ್ಷನ್ 12A ಇದ್ದವು. ಈಗ ನಾವು ಮುಂದಿನ ವಿಷಯಕ್ಕೆ ಹೋಗೋಣ. ಅದು ಸೆಬಿ ಇನ್ಸೈಡರ್ ಟ್ರೇಡಿಂಗ್ ರೆಗ್ಯುಲೇಷನ್ಸ್ 2015ರ ನಿಬಂಧನೆ. ಸೆಬಿ ಇನ್ಸೈಡರ್ ಟ್ರೇಡಿಂಗ್ ರೆಗ್ಯುಲೇಷನ್ಸ್ 2015ರ ನಿಬಂಧನೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ ಇದು ನಿಖರವಾಗಿ ಏನು ಎಂಬುದನ್ನು. ಯಾವುದೇ ವ್ಯವಹಾರ ಅಥವಾ ವ್ಯಾಪಾರವನ್ನು ಒಂದು ಇನ್ಸೈಡರ್ ಮಾಹಿತಿ ಆಧಾರಿತವಾಗಿ ಮಾಡಿದರೆ, ಅಂದರೆ ಯಾವುದೇ ಬೀಲಿಂಗ್ ಅಥವಾ ಟ್ರೇಡಿಂಗ್ ಅಥವಾ ಖರೀದಿ ಮಾರಾಟವು ಮಾರುಕಟ್ಟೆಯಲ್ಲಿ ನಡೆಯುತ್ತಿದೆ ಎಂದರೆ ಅದು ಸಾರ್ವಜನಿಕವಾಗಿ ಲಭ್ಯವಿಲ್ಲದ ಮಾಹಿತಿಯ ಆಧಾರದ ಮೇಲೆಯಾಗಿದ್ದರೆ ಆ ಮಾಹಿತಿ ಸಾರ್ವಜನಿಕ ಡೊಮೇನ್ನಲ್ಲಿ ಲಭ್ಯವಿಲ್ಲ. ಅದು ಇನ್ಸೈಡರ್ಗಳಿಗೆ ಬಹಳ ದೊಡ್ಡ ಅನ್ಯಾಯವಾದ ಲಾಭವನ್ನು ನೀಡುತ್ತದೆ ಮತ್ತು ಅದು ಮಾರುಕಟ್ಟೆಯ ಅಖಂಡತೆ ಮತ್ತು ಗೌರವಕ್ಕೆ ಸರಿಯಾಗಿಲ್ಲ. ಅಂದರೆ ಯಾರಿಗಾದರೂ ಸಾರ್ವಜನಿಕವಾಗಿ ಲಭ್ಯವಿಲ್ಲದಂತಹ ಮಾಹಿತಿ ಇದ್ದರೆ ಅಥವಾ ಅವನು ಅಂತಹ ಮಾಹಿತಿಯ ಆಧಾರದ ಮೇಲೆ ಯಾರಾದರೂ ಟ್ರೇಡಿಂಗ್ ಮಾಡಿದ್ದರೆ, ಖರೀದಿ ಅಥವಾ ಮಾರಾಟ ಮಾಡಿದ್ದರೆ ಅದು ಮಾರುಕಟ್ಟೆಯ ಅಖಂಡತೆಗೆ ಸರಿಯಾಗಿಲ್ಲ ಮತ್ತು ಇದು ನ್ಯಾಯಸಮ್ಮತ ಹಾಗೂ ಸಮಾನ ಮಾರುಕಟ್ಟೆಗಳ ತತ್ವಗಳಿಗೆ ಹೊಂದಿಕೆಯಾಗುವುದಿಲ್ಲ. ಆದ್ದರಿಂದ ಇದು ಮಾರುಕಟ್ಟೆಗೆ ಸಂಪೂರ್ಣವಾಗಿ ಸರಿಯಾಗಿಲ್ಲ. ಹಾಗಾದರೆ ಮಾರುಕಟ್ಟೆಯ ಸಮಗ್ರತೆಯನ್ನು ರಕ್ಷಿಸಲು ಏನು ಮಾಡಲಾಗಿದೆ? ಮಾರುಕಟ್ಟೆಯ ಅಖಂಡತೆಯನ್ನು ಉಳಿಸಲು ಸೆಬಿ ಏನು ಮಾಡಿದೆ? ಇನ್ಸೈಡರ್ ಟ್ರೇಡಿಂಗ್ ನಿಯಮಾವಳಿಗಳನ್ನು ರೂಪಿಸಲಾಗಿದೆ ಮತ್ತು ಅವುಗಳನ್ನು ಒಂದೇ ಸ್ಥಳದಲ್ಲಿ ಸಂಯೋಜಿಸಲಾಗಿದೆ. ಹಾಗಾದರೆ ಇದರಲ್ಲಿ ಏನು ಇದೆ? ನಿಯಮಾವಳಿಗಳ ಶೆಡ್ಯೂಲ್ ಸಿ ನಮಗೆ ಕನಿಷ್ಠ ಮಾನದಂಡಗಳನ್ನು, ಕೋಡ್ ಮತ್ತು ನಿಷ್ಠಾವಂತವಾಗಿ ನಿಯಂತ್ರಣ, ಮೇಲ್ವಿಚಾರಣೆ ಮತ್ತು ವರದಿ ಮಾಡುವ ಪ್ರಕ್ರಿಯೆಯನ್ನು ನಿಗದಿತ ವ್ಯಕ್ತಿಗಳ ಮೂಲಕ ಟ್ರೇಡಿಂಗ್ಗೆ ಸಂಬಂಧಿಸಿದಂತೆ ತಿಳಿಸುತ್ತದೆ. ಹಾಗಾದರೆ ವಿವರಗಳನ್ನು ನಮಗೆ ನೀಡಲಾಗಿದೆ. ಹಾಗಾದರೆ ಯಾವ ವಿವರಗಳು ಇನ್ಸೈಡರ್ ಟ್ರೇಡಿಂಗ್ ನಿಯಮಾವಳಿಗಳ ಎಲ್ಲ ಪ್ರಾವಿಧಾನಗಳಲ್ಲಿ ಬರುತ್ತವೆ ಎಂಬುದನ್ನು ನೋಡೋಣ. ಬನ್ನಿ ಯಾವ ಅಂಶಗಳಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಮೊದಲು ಕಂಪ್ಲೇಂಟ್ಸ್ ಆಫೀಸರ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ವರದಿ ಮಾಡಬೇಕು. ಕಂಪ್ಲೇಂಟ್ಸ್ ಆಫೀಸರ್ ಇಂತಹ ವ್ಯವಹಾರಗಳನ್ನು ಸಂಸ್ಥೆಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ವರದಿ ಮಾಡುತ್ತಾನೆ ಮತ್ತು ವರದಿಗಳನ್ನು ಚೇರ್ಮನ್ಗೆ ಕೂಡ ಒದಗಿಸಬೇಕು. ಅಂದರೆ ಆಡಿಟ್ ಸಮಿತಿಯ ಚೇರ್ಮನ್ಗೆ ಕೂಡ ಈ ಮಾಹಿತಿಯನ್ನು ನೀಡಬೇಕು. ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ಚೇರ್ಮನ್ಗೂ ಈ ವ್ಯವಹಾರಗಳನ್ನು ತಿಳಿಸಬೇಕಾಗುತ್ತದೆ. ಆದರೆ ಕನಿಷ್ಠ 1 ವರ್ಷದೊಳಗೆ, ಅಂದರೆ 1 ತಿಂಗಳು ಅಥವಾ 1 ವರ್ಷದೊಳಗೆ ಅವನು ಎಲ್ಲ ವ್ಯವಹಾರಗಳನ್ನು ವರದಿ ಮಾಡಬೇಕಾಗುತ್ತದೆ. 2ನೇ ಅಂಶವೆಂದರೆ ಯಾವುದೇ ಮಾಹಿತಿಯನ್ನು ಸಂಸ್ಥೆಯೊಳಗೆ ಅಗತ್ಯವಿರುವವರಿಗೆ ಮಾತ್ರ ಹಂಚಿಕೊಳ್ಳಬೇಕು. ಇದರ ಅರ್ಥ ಏನೆಂದರೆ ಸಂಸ್ಥೆಯೊಳಗೆ ಇಂತಹ ಯಾವುದೇ ಮಾಹಿತಿ, ಅಂದರೆ ಇನ್ಸೈಡರ್ ಟ್ರೇಡಿಂಗ್ ಸಂಬಂಧಿಸಿದ ಮಾಹಿತಿ ಯಾರಿಗಾದರೂ ಇದ್ದರೆ ಅದನ್ನು ಕೇವಲ ಸಂಸ್ಥೆಯೊಳಗೆ ಮಾತ್ರ ಅಗತ್ಯವಿರುವವರಿಗೆ ಮಾತ್ರ ಹಂಚಿಕೊಳ್ಳಲಾಗುತ್ತದೆ. ಅದರ ಅರ್ಥ ಕೇವಲ ಕಾನೂನುಬದ್ಧ ಉದ್ದೇಶಗಳಿಗಾಗಿ ಅಥವಾ ಯಾವುದೇ ಕಾನೂನುಬದ್ಧ ಬಾಧ್ಯತೆಗಳು ಇದ್ದರೆ ಅಥವಾ ಯಾವುದೇ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನ್ಯಾಯಾಲಯ ಮತ್ತು ಕಾನೂನು ಅಧಿಕಾರಿಗಳು ಕೇಳಿದಾಗ ಮಾತ್ರ ಆ ಮಾಹಿತಿಯನ್ನು ಹಂಚಿಕೊಳ್ಳಬೇಕು. ಇಲ್ಲದಿದ್ದರೆ ನೀವು ಆ ಮಾಹಿತಿಯನ್ನು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹಂಚಿಕೊಳ್ಳಲು ಸಾಧ್ಯವಿಲ್ಲ. ಅಂತಹ ಮಾಹಿತಿಯನ್ನು ನೀವು ಯಾರಿಗೂ ನೀಡಲು ಸಾಧ್ಯವಿಲ್ಲ. ನಿಯೋಜಿತ ವ್ಯಕ್ತಿಗಳು ಮತ್ತು ನಿಯೋಜಿತ ವ್ಯಕ್ತಿಗಳ ತಕ್ಷಣದ ಸಂಬಂಧಿಕರು ಇದು ತುಂಬ ಗಮನ ಕೊಡಬೇಕಾದ ವಿಷಯ.
ನಿಯೋಜಿತ ವ್ಯಕ್ತಿಗಳು ಮತ್ತು ಅವರ ತಕ್ಷಣದ ಸಂಬಂಧಿಕರು ಆ ನಿಯೋಜಿತ ವ್ಯಕ್ತಿ ಸಂಸ್ಥೆಯಲ್ಲಿ ಇದ್ದರೆ ಅವರಿಗಾಗಿ ಒಂದು ರೀತಿಯ ಆಂತರಿಕ ನಡವಳಿಕೆ ನಿಯಮಾವಳಿ ರೂಪಿಸಲಾಗುತ್ತದೆ ಮತ್ತು ಅದು ಅವರನ್ನು ನಿಯಂತ್ರಿಸುತ್ತದೆ. ಯಾರಾದರೂ ಸೆಕ್ಯೂರಿಟೀಸ್ ವ್ಯವಹಾರದಲ್ಲಿ ಇದ್ದರೆ ಅವರಿಗಾಗಿ ಒಂದು ನಡವಳಿಕೆ ನಿಯಮಾವಳಿ ರೂಪಿಸಲಾಗುತ್ತದೆ. ಅವರು ವ್ಯವಹಾರದಲ್ಲಿ ಇದ್ದರೂ ಅಥವಾ ಯಾವುದೇ ಖಾತೆಗಳಲ್ಲಿ ಇದ್ದರೂ ಅವರಿಗಾಗಿ ಆ ನಡವಳಿಕೆ ನಿಯಮಾವಳಿ ರೂಪಿಸಲಾಗುತ್ತದೆ. ಅವರಿಗೆ ಎಷ್ಟು ಮತ್ತು ಯಾವ ರೀತಿಯಲ್ಲಿ ವರದಿ ಮಾಡಬೇಕೆಂಬುದು ಇದರಲ್ಲಿ ನಿರ್ಧರಿಸಲಾಗುತ್ತದೆ. ಅವರ ವೈಯಕ್ತಿಕ ಖಾತೆಗಳ ವ್ಯಾಪಾರವನ್ನು ಕೂಡ ಈ ನಡವಳಿಕೆ ನಿಯಮಾವಳಿಯೊಳಗೆ ಸೇರಿಸಲಾಗುತ್ತದೆ. ಹಾಗಾಗಿ ಇದರಲ್ಲಿ ಅವರಿಗೆ ಅನೇಕ ವಿಷಯಗಳನ್ನು ಪಾಲಿಸಬೇಕಾಗುತ್ತದೆ. ನಿಯೋಜಿತ ವ್ಯಕ್ತಿ ಎಂದರೆ ಅವರು ಈ ನಿಯಮಾವಳಿಗೆ ಅನುಗುಣವಾಗಿ ವ್ಯಾಪಾರಗಳನ್ನು ನಡೆಸಬಹುದು. ಅಂದರೆ ಅವರು ನಿಯಮಾವಳಿಯೊಳಗೆ ಇದ್ದರೆ ತಮ್ಮ ವ್ಯಾಪಾರಗಳನ್ನು ನಿಯಮಾನುಸಾರವಾಗಿ ನಿರ್ವಹಿಸಬಹುದು. 5ನೇ ಅಂಶವಾಗಿ ಅನುಪಾಲನಾ ಅಧಿಕಾರಿ ರಹಸ್ಯ ಪಟ್ಟಿಯನ್ನು ನಿರ್ವಹಿಸುತ್ತಾರೆ. ಅದು ನಿರ್ಬಂಧಿತ ಪಟ್ಟಿಯೊಳಗಿನ ಸೆಕ್ಯೂರಿಟೀಸ್ಗಳನ್ನು ಒಳಗೊಂಡಿರುತ್ತದೆ. ಹೀಗಾಗಿ ಎಲ್ಲ ಅನುಪಾಲನಾ ಅಧಿಕಾರಿಗಳು ಇರುವ ನಿರ್ಬಂಧಿತ ಪಟ್ಟಿಯನ್ನು ಒಂದು ಪಟ್ಟಿಯಾಗಿ ನಿರ್ವಹಿಸಬೇಕಾಗುತ್ತದೆ. ಈ ಪಟ್ಟಿಯನ್ನು ತುಂಬಾ ರಹಸ್ಯವಾಗಿ ನಿರ್ವಹಿಸಲಾಗುತ್ತದೆ. ಯಾವುದೇ ವಹಿವಾಟನ್ನು ಅನುಮೋದಿಸುವ ಮೊದಲು ಅನುಪಾಲನಾ ಅಧಿಕಾರಿ ಅರ್ಜಿದಾರರ ಬಳಿ ಯಾವುದೇ ಪ್ರಕಟಿಸದ ಬೆಲೆ ಸಂವೇದನಶೀಲ ಮಾಹಿತಿ ಇಲ್ಲ ಎಂಬ ಘೋಷಣೆಯನ್ನು ಪಡೆಯುತ್ತಾರೆ. 6ನೇ ಅಂಶ ನಮಗೆ ಇದನ್ನೇ ತಿಳಿಸುತ್ತದೆ. ಹಾಗಾದರೆ ನಡವಳಿಕೆಯ ಸಂಹಿತೆ ಇಲ್ಲಿ ಇನ್ನೊಂದು ವಿಷಯವನ್ನು ಸ್ಪಷ್ಟಪಡಿಸುತ್ತದೆ. ಅಂದರೆ ಯಾವುದೇ ಘಟನೆಗೆ ಸಂಬಂಧಿಸಿದಂತೆ ನಿಮ್ಮ ಬಳಿ ಯಾವುದೇ ಮಾಹಿತಿ ಇದ್ದರೆ ಅಥವಾ ನೀವು ಯಾವುದೇ ವಹಿವಾಟು ಮಾಡಲು ಇಚ್ಛಿಸುತ್ತಿದ್ದರೆ ಆ ವಹಿವಾಟಿಗೆ ಅನುಮೋದನೆ ದೊರಕಿದ ನಂತರ 7 ಟ್ರೇಡಿಂಗ್ ದಿನಗಳ ಒಳಗೆ ಆ ವಹಿವಾಟನ್ನು ನೀವು ಮಾಡಬೇಕಾಗುತ್ತದೆ. ಆದರೆ ನೀವು ಆ 7 ದಿನಗಳು ಅಥವಾ 7 ಟ್ರೇಡಿಂಗ್ ದಿನಗಳ ಒಳಗೆ ವಹಿವಾಟು ಮಾಡಲು ಸಾಧ್ಯವಾಗದಿದ್ದರೆ ಮತ್ತೆ ಪ್ರೀ ಕ್ಲಿಯರೆನ್ಸ್ ಅಥವಾ ಪ್ರೀತಾನುಮೋದನೆ ಅವಶ್ಯಕವಾಗುತ್ತದೆ. ಈಗ ನಾವು ಸೆಬಿ ನಿಯಮಾವಳಿಗಳಲ್ಲಿ ಇರುವ ಫ್ರಾಡ್ಯುಲೆಂಟ್ ಮತ್ತು ಅನ್ಫಾರ್ಚುನೇಟ್ ಪ್ರಾಕ್ಟೀಸ್ಗಳ ಬಗ್ಗೆ, ವಿಶೇಷವಾಗಿ 2003ರ ಸೆಕ್ಯೂರಿಟೀಸ್ ಮಾರ್ಕೆಟ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡೋಣ. ಸೆಬಿಯ 2003ರ ಕಾಯ್ದೆಯು ಸೆಕ್ಯೂರಿಟೀಸ್ಗೆ ಸಂಬಂಧಿಸಿದ ಫ್ರಾಡ್ಯುಲೆಂಟ್ ಮತ್ತು ಅನ್ಫಾರ್ಚುನೇಟ್ ಪ್ರಾಕ್ಟೀಸ್ಗಳ ನಿಯಮಾವಳಿಗಳನ್ನು ಒಳಗೊಂಡಿದೆ. ಹೀಗಾಗಿ ಇದು ಒಂದು ರೀತಿಯಲ್ಲಿ ಹೇಳುತ್ತದೆ ಎಂದರೆ ಸೆಕ್ಯೂರಿಟೀಸ್ ಮಾರ್ಕೆಟ್ನಲ್ಲಿ ನಡೆಯುವ ಯಾವುದೇ ಅನ್ಫಾರ್ಚುನೇಟ್ ಪ್ರಾಕ್ಟೀಸ್ ಅಥವಾ ಟ್ರೇಡ್ ಪ್ರಾಕ್ಟೀಸ್ ಮ್ಯಾನಿಪ್ಯುಲೇಷನ್ ಬಗ್ಗೆ ಸೆಬಿಯು ಹಾಕಿರುವ ನಿಯಮಗಳು ಮತ್ತು ಸೆಬಿಯು ವಿವರಿಸಿರುವ ವಿಷಯಗಳ ಬಗ್ಗೆ ಈ ವಿಶೇಷ ವಿಷಯವಾಗಿದೆ. ಹಾಗಾದರೆ ನಾವೀಗ ನಿಖರವಾಗಿ ರೆಗ್ಯುಲೇಷನ್ 2(1)(c) ನಮಗೆ ಏನು ವ್ಯಾಖ್ಯಾನಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಯಾವುದೇ ವಂಚನೆ, ಇದರಲ್ಲಿ ಯಾವುದೇ ಕ್ರಿಯೆ, ಯಾವುದೇ ಅಭಿವ್ಯಕ್ತಿ ಅಥವಾ ಬಿಟ್ಟು ಹೋಗುವುದು ಅಥವಾ ಸಲಹೆ ನೀಡುವುದು ಮತ್ತೊಬ್ಬ ವ್ಯಕ್ತಿಯನ್ನು ಅವನ ಏಜೆಂಟ್ನನ್ನು ಸೆಕ್ಯೂರಿಟೀಸ್ನಲ್ಲಿ ವ್ಯವಹರಿಸಲು ಪ್ರೇರೇಪಿಸುವುದನ್ನು ಒಳಗೊಂಡಿರಬಹುದು. ಹೀಗಾಗಿ ಈ ರೆಗ್ಯುಲೇಷನ್ ನಮಗೆ ಇಂತಹ ರೀತಿಯ ವಂಚನೆಗಳನ್ನು ಹೇಗೆ ವ್ಯಾಖ್ಯಾನಿಸುತ್ತದೆ ಎಂಬುದನ್ನು ತಿಳಿಸುತ್ತದೆ. ರೆಗ್ಯುಲೇಷನ್ನ 2ನೇ ಅಧ್ಯಾಯವು ಸೆಕ್ಯೂರಿಟೀಸ್ನಲ್ಲಿ ಡೀಲಿಂಗ್ಗಳನ್ನು ಒದಗಿಸುತ್ತದೆ. ಇದರಲ್ಲಿ ಖರೀದಿ ಮತ್ತು ಮಾರಾಟವನ್ನು ಒಳಗೊಂಡಿರುತ್ತದೆ ಮತ್ತು ಈ ರೆಗ್ಯುಲೇಷನ್ ಆ ವ್ಯಕ್ತಿಯನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಈ ಕೆಳಗಿನ ವಿಷಯಗಳಲ್ಲಿ ಭಾಗವಹಿಸುವುದನ್ನು ನಿಷೇಧಿಸುತ್ತದೆ. ಹಾಗಾದರೆ ಅವು ಯಾವುವು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಸೆಕ್ಯೂರಿಟೀಸ್ಗಳನ್ನು ವಂಚನೆಯ ರೀತಿಯಲ್ಲಿ ಖರೀದಿ, ಮಾರಾಟ ಅಥವಾ ಡೀಲಿಂಗ್ ಮಾಡುವುದಾದರೆ, ಯಾವುದೇ ತಪ್ಪು ವಿಧಾನದಲ್ಲಿ ಖರೀದಿ ಮತ್ತು ಮಾರಾಟ ನಡೆಯುತ್ತಿದ್ದರೆ ಆ ವ್ಯಕ್ತಿಯ ಖರೀದಿ ಅಥವಾ ಮಾರಾಟವನ್ನು ಸಂಪೂರ್ಣವಾಗಿ ಅನುಮತಿಸಲಾಗುವುದಿಲ್ಲ. ಯಾವುದೇ ಮ್ಯಾನಿಪ್ಯುಲೇಷನ್ ಅಥವಾ ಮೋಸಪೂರಿತ ಸಲಹೆಯನ್ನು ಅವನು ನೀಡಿದ್ದರೆ, ಲಿಸ್ಟ್ ಮಾಡಲಾದ ಅಥವಾ ಲಿಸ್ಟ್ ಮಾಡಲು ಪ್ರಸ್ತಾವಿತವಾಗಿರುವ ಸೆಕ್ಯೂರಿಟೀಸ್ಗಳ ಖರೀದಿ ಅಥವಾ ಮಾರಾಟದಲ್ಲಿ ಈ ರೀತಿಯ ಯಾವುದೇ ಮಾಹಿತಿ, ಅವನು ನೀಡಿರುವ ಯಾವುದೇ ಸಲಹೆ ಅಥವಾ ಮ್ಯಾನಿಪ್ಯುಲೇಷನ್, ಇವು ಸಂಪೂರ್ಣವಾಗಿ ನಿಯಮಗಳ ಮೂಲಕ ನಿಷೇಧಿಸಲಾಗಿದೆ. ಯಾವುದೇ ಸಾಧನ, ಯೋಜನೆ ಅಥವಾ ಕೃತಕ ವಿಧಾನವನ್ನು ವಂಚನೆಗಾಗಿ ಉಪಯೋಗಿಸುವುದು, ಲಿಸ್ಟ್ ಮಾಡಲಾದ ಅಥವಾ ಲಿಸ್ಟ್ ಮಾಡಲು ಪ್ರಸ್ತಾವಿತವಾಗಿರುವ ಯಾವುದೇ ಸೆಕ್ಯೂರಿಟಿಯ ಡೀಲಿಂಗ್ ಅಥವಾ ಇಶ್ಯೂನಲ್ಲಿ ಸಂಬಂಧಿಸಿದಂತೆ. ಇದು 3ನೇ ಅಂಶ. ಯಾವುದೇ ಪ್ರಾಕ್ಟೀಸ್ನಲ್ಲಿ ನೀವು ತೊಡಗಿಸಿಕೊಂಡಿದ್ದರೆ ನಿಮ್ಮ ವ್ಯವಹಾರದ ಮಾರ್ಗವು ವಂಚನೆ ಎಂದು ಹೊರಬರುತ್ತದೆ ಅಥವಾ ಯಾವುದೇ ಲಿಸ್ಟ್ ಮಾಡಲಾದ ಮತ್ತು ಲಿಸ್ಟ್ ಮಾಡಲು ಪ್ರಸ್ತಾವಿತವಾಗಿರುವ ಸೆಕ್ಯೂರಿಟೀಸ್ನ ವ್ಯವಹಾರಗಳಲ್ಲಿ ನೀವು ತೊಡಗಿಸಿಕೊಂಡಿದ್ದರೆ, ಮತ್ತೊಮ್ಮೆ ಲಿಸ್ಟ್ ಮಾಡಲಾದ ಅಥವಾ ಲಿಸ್ಟ್ ಮಾಡಲು ಪ್ರಸ್ತಾವಿತವಾಗಿರುವ ಯಾವುದೇ ವ್ಯವಹಾರದ ಮಾರ್ಗದಲ್ಲಿ ನೀವು ವಂಚನೆ ಮಾಡುತ್ತಿದ್ದರೆ ಅಥವಾ ನೀವು ವಂಚನೆ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದರೆ ಅದನ್ನು ಕೂಡ ನಿಮಗೆ ನಿಷೇಧಿಸಲಾಗುತ್ತದೆ. ಮತ್ತು ಯಾವುದೇ ಅನೌಪಚಾರಿಕ ವ್ಯವಹಾರ ಪ್ರಕ್ರಿಯೆ ಅಥವಾ ತುಂಬಾ ವಂಚನೆಯ ರೀತಿಯಲ್ಲಿ ನೀವು ಮಾಡುತ್ತಿದ್ದರೆ ಅಥವಾ ಇನ್ನಾವುದೇ ವಿಷಯದಲ್ಲಿ ನೀವು ಬುದ್ಧಿವಂತಿಕೆಯಿಂದ ತೊಡಗಿಸಿಕೊಂಡಿದ್ದರೆ ಇದು ಕೂಡ ಈ ಎಲ್ಲದಕ್ಕೂ ಒಳಪಡುವುದು. ಹಾಗಾದರೆ ನಿಯಮಾವಳಿಗಳ ಅಧ್ಯಾಯ 2ನೇದು ನಮಗೆ ಡೀಲಿಂಗ್ಗಳಲ್ಲಿ ಭಾಗವಹಿಸಲು, ಸೆಕ್ಯೂರಿಟೀಸ್ಗಳನ್ನು ಖರೀದಿಸುವುದು ಮತ್ತು ಮಾರಾಟ ಮಾಡುವುದು ಹಾಗೂ ಸೆಕ್ಯೂರಿಟೀಸ್ಗಳ ಇಶ್ಯೂ ಮಾಡುವುದನ್ನು ಒದಗಿಸುತ್ತದೆ. ಹಾಗಾಗಿ ಇದು ನಮಗೆ ಅಧ್ಯಾಯ 7ನೇದು ನಿಯಮಾವಳಿಗಳ ಬಗ್ಗೆ ತಿಳಿಸುತ್ತದೆ. ಹಾಗಾದರೆ ಈ ವಿಷಯ ಸಿಗುತ್ತದಾದರೆ ಖಂಡಿತವಾಗಿಯೂ ಆ ವ್ಯಕ್ತಿಯನ್ನು ನಿಯಮಾವಳಿಗಳು ತೆಗೆದುಹಾಕುತ್ತವೆ, ಆ ವ್ಯಕ್ತಿಗೆ ಈ ಕೆಲಸವನ್ನು ಮಾಡಲು ಬಿಡುವುದಿಲ್ಲ. ಇದೀಗ ನಾವು ಸೆಬಿ ಪೋರ್ಟ್ಫೋಲಿಯೋ ಮ್ಯಾನೇಜರ್ ನಿಯಮಾವಳಿಗಳು 2020 ಬಗ್ಗೆ ಮಾತನಾಡೋಣ. ಬನ್ನಿ ಅರ್ಥ ಮಾಡಿಕೊಳ್ಳೋಣ. ಹೀಗಾಗಿ ಮುಂದಿನ ವಿಭಾಗಗಳು ಸೆಬಿ ನಿಯಮಾವಳಿಗಳು 2020ರ ಸಂಕ್ಷಿಪ್ತ ವಿವರಣೆಯನ್ನು ನೀಡುತ್ತವೆ. ಈಗ ನಾವು ಓದಲು ಹೋಗುತ್ತಿರುವುದು ನಮಗೆ ನಿಖರವಾಗಿ ಸೆಬಿ ಪೋರ್ಟ್ಫೋಲಿಯೋ ಮ್ಯಾನೇಜರ್ ನಿಯಮಾವಳಿಗಳು 2020ರ ಸಂಕ್ಷಿಪ್ತವನ್ನು ತಿಳಿಸುತ್ತದೆ. ಹೀಗಾಗಿ ನಿಯಮಾವಳಿಗಳ ಪ್ರಮುಖ ಭಾಗವನ್ನು ಬನ್ನಿ ಅರ್ಥ ಮಾಡಿಕೊಳ್ಳೋಣ. ಪೋರ್ಟ್ಫೋಲಿಯೋ ಎಂದರೆ ಏನು? ಪೋರ್ಟ್ಫೋಲಿಯೋ ಎಂದರೆ ಯಾವುದೇ ವ್ಯಕ್ತಿಗೆ ಸೇರಿದ ಷೇರುಗಳು ಮತ್ತು ಸರಕುಗಳ ಒಟ್ಟು ಹೂಡಿಕೆ.
ಯಾವುದೇ ಪೋರ್ಟ್ಫೋಲಿಯೋದಲ್ಲಿರೋ ಒಟ್ಟು ಷೇರುಗಳು ಮತ್ತು ಅವುಗಳ ಮೌಲ್ಯ, ಒಟ್ಟು ಹೂಡಿಕೆಗಳು ಮತ್ತು ಸರಕುಗಳು ಅವು ಯಾವ ವ್ಯಕ್ತಿಗೆ ಸೇರಿದವೆಯೋ ಅವು ಅವನಿಗೆ ಸೇರಿರಬಹುದು. ಈ ಒಟ್ಟು ನಿಮ್ಮ ಪೂರ ಪೋರ್ಟ್ಫೋಲಿಯೋ ಎಂದರೆ ಅದರಲ್ಲಿ ಇಕ್ವಿಟಿ ಬರುತ್ತದೆ. ಬೇರೆ ಬೇರೆ ರೀತಿಯ ಆಸ್ತಿ ವರ್ಗಗಳು ಅದರಲ್ಲಿ ಇರಬಹುದು. ಒಟ್ಟಾರೆ ಪೋರ್ಟ್ಫೋಲಿಯೋ ಒಟ್ಟಾರೆ ಷೇರುಗಳು ಮತ್ತು ಹೂಡಿಕೆಗಳನ್ನು ನಿಮ್ಮ ಪೋರ್ಟ್ಫೋಲಿಯೋ ಎಂದು ಕರೆಯಲಾಗುತ್ತದೆ. ಪ್ರಿನ್ಸಿಪಲ್ ಆಫೀಸರ್ ಬಗ್ಗೆ ಮಾತನಾಡಿದರೆ ಅವರು ಪೋರ್ಟ್ಫೋಲಿಯೋ ಮ್ಯಾನೇಜರ್ನ ಉದ್ಯೋಗಿಯಾಗಿರುತ್ತಾರೆ. ಬಿಸಿನೆಸ್ ಯೋಜನೆಯಲ್ಲಿ ಅವರನ್ನು ಪೋರ್ಟ್ಫೋಲಿಯೋ ಮ್ಯಾನೇಜರ್ ನೇಮಕ ಮಾಡಿರುತ್ತಾರೆ ಮತ್ತು ಅವರು ಪೋರ್ಟ್ಫೋಲಿಯೋ ಮ್ಯಾನೇಜರ್ ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಪೋರ್ಟ್ಫೋಲಿಯೋ ಷೇರುಗಳ ನಿರ್ವಹಣೆ ಮತ್ತು ಆಡಳಿತಕ್ಕೆ ಜವಾಬ್ದಾರರಾಗಿರುತ್ತಾರೆ. ಅವರು ಪೋರ್ಟ್ಫೋಲಿಯೋದಲ್ಲಿರುವ ಎಲ್ಲ ಆಡಳಿತ ಮತ್ತು ನಿರ್ವಹಣೆಯನ್ನು, ಅಂದರೆ ಆ ಷೇರುಗಳಲ್ಲಿ ಖರೀದಿಸಲಾದ ಎಲ್ಲ ಸೆಕ್ಯೂರಿಟೀಸ್ಗಳನ್ನು ಮತ್ತು ಪೋರ್ಟ್ಫೋಲಿಯೋ ಮ್ಯಾನೇಜರ್ನ ಎಲ್ಲ ಕಾರ್ಯಾಚರಣೆಗಳನ್ನು ನೋಡಿಕೊಳ್ಳುತ್ತಾರೆ. ಪೋರ್ಟ್ಫೋಲಿಯೋ ಮ್ಯಾನೇಜರ್ನ ಎಲ್ಲ ಕಾರ್ಯಾಚರಣೆಗಳನ್ನು ಅವನಿಗೆ ನಿಯೋಜಿಸಲಾಗುತ್ತದೆ ಮತ್ತು ಪೋರ್ಟ್ಫೋಲಿಯೋ ಮ್ಯಾನೇಜರ್ನ ನೋಂದಣಿಗೆ ಅವನೇ ಜವಾಬ್ದಾರನಾಗಿರುತ್ತಾನೆ. ಇದನ್ನು ನಾವು ತುಂಬಾ ಚೆನ್ನಾಗಿ ಚರ್ಚಿಸಿದ್ದೇವೆ ಮತ್ತು ಸೆಪ್ಟೆಂಬರ್ 6ರಂದು ನೋಂದಣಿಯ ವಿಷಯವನ್ನು ನೋಡಿದ್ದೇವೆ. ಆದ್ದರಿಂದ ಯಾವುದೇ ವ್ಯಕ್ತಿ ಸೆಬಿ ಪಿಎನ್ಎಸ್ ನಿಯಮಾವಳಿಗಳ ಅಡಿಯಲ್ಲಿ ಸೆಬಿಯಿಂದ ನೀಡಲಾದ ಪ್ರಮಾಣಪತ್ರವನ್ನು ಹೊಂದಿರದೆ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಹಾಗಾದರೆ ಭಾರತದಲ್ಲಿ ನೀವು ಒಂದು ಪಿಎನ್ಎಸ್ ನಡೆಸಲು ಬಯಸಿದರೆ ನಿಮಗೆ ಸೆಬಿ ಪಿಎನ್ಎಸ್ ನಿಯಮಾವಳಿಗಳ ಅಡಿಯಲ್ಲಿ ಸೆಬಿಯಿಂದ ಪ್ರಮಾಣಪತ್ರವನ್ನು ಪಡೆಯಬೇಕಾಗುತ್ತದೆ. ಅದರ ಹೊರತಾಗಿ ನೀವು ಪಿಎನ್ಎಸ್ ಆಗಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಮತ್ತು ನೋಂದಣಿಗೆ ಕೆಲವು ಷರತ್ತುಗಳು ಇವೆ. ಬನ್ನಿ ಅವು ಯಾವುವು ಎಂಬುದನ್ನು ತ್ವರಿತವಾಗಿ ತಿಳಿದುಕೊಳ್ಳೋಣ. ಪೋರ್ಟ್ಫೋಲಿಯೋ ನಿರ್ವಹಣಾ ನಿಯಮಾವಳಿಗಳ ಅಡಿಯಲ್ಲಿ ನೋಂದಣಿಯ ಪ್ರಮಾಣಪತ್ರವು ಕೆಳಗಿನ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. ನಾನು ನಿಮಗೆ ಹೇಳಿದಂತೆ ಪೋರ್ಟ್ಫೋಲಿಯೋ ನಿರ್ವಾಹಕರು ಸೆಬಿ ಕಾಯ್ದೆಯ ತತ್ವಗಳನ್ನು ಪಾಲಿಸಬೇಕು. ಆ ಪೋರ್ಟ್ಫೋಲಿಯೋ ನಿರ್ವಾಹಕರು ಏನು ಮಾಡುತ್ತಾರೆ? ಸೆಬಿ ಕಾಯ್ದೆ ಮತ್ತು ಸೆಬಿ ಪೋರ್ಟ್ಫೋಲಿಯೋ ನಿರ್ವಾಹಕ ನಿಯಮಾವಳಿಗಳಲ್ಲಿರುವ ಎಲ್ಲ ವಿಧಾನದಂತೆ ಅವನು ನಡೆದುಕೊಳ್ಳಬೇಕು. ಅವನಿಗೆ ಅಲ್ಲಿ ಏನು ಹೇಳಲಾಗಿದೆ ಎಂಬುದನ್ನು ಮಾತ್ರ ಕಾನೂನು ಚೌಕಟ್ಟಿನಲ್ಲಿ ಅನುಸರಿಸಬೇಕು. ಮತ್ತು ಯಾವುದೇ ಬದಲಾವಣೆಯಾದರೆ ಪೋರ್ಟ್ಫೋಲಿಯೋ ನಿರ್ವಾಹಕನು ಸೆಬಿಯಿಂದ ಪೂರ್ವಾನುಮತಿ ಪಡೆಯಬೇಕಾಗುತ್ತದೆ, ವಿಶೇಷವಾಗಿ ನಿಯಂತ್ರಣದಲ್ಲಿ ಬದಲಾವಣೆ ಆಗುವ ಸಂದರ್ಭದಲ್ಲಿ ಸೆಬಿ ಸೂಚಿಸಿದ ರೀತಿಯಲ್ಲಿ. ಅವರು ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಯಾವುದೇ ನಿಯಮದಲ್ಲಿ ಬದಲಾವಣೆ ಮಾಡಲು ಅವನು ಬಯಸಿದರೆ ಅವನು ಮೊದಲು ಸೆಬಿಯಿಂದ ಪೂರ್ವಾನುಮತಿ ಪಡೆಯಬೇಕಾಗುತ್ತದೆ. ಒಂದು ಪೋರ್ಟ್ಫೋಲಿಯೋ ಮ್ಯಾನೇಜರ್ ಸೆಬಿಗೆ ಬರವಣಿಗೆಯಲ್ಲಿ ನೀಡಬೇಕು. ಮೊದಲೇ ಅವನು ಸೆಬಿಗೆ ನೀಡಿರುವ ಮಾಹಿತಿಯಲ್ಲಿ ಏನಾದರೂ ತಪ್ಪು ಮಾಹಿತಿ ಅಥವಾ ಯಾವುದೇ ಪ್ರಮುಖ ಬದಲಾವಣೆಗಳಿದ್ದರೆ, ಈಗಾಗಲೇ ಸಲ್ಲಿಸಿರುವ ಮಾಹಿತಿಯಲ್ಲಿ ಏನಾದರೂ ಬದಲಾವಣೆಗಳಿದ್ದರೆ ಅವನ್ನು ಪೋರ್ಟ್ಫೋಲಿಯೋ ಮ್ಯಾನೇಜರ್ ಬರವಣಿಗೆಯಲ್ಲಿ ಸೆಬಿಗೆ ನೀಡಬೇಕಾಗುತ್ತದೆ. ಇದು ಏಕೆ ಸಂಭವಿಸಿತು? ಮೊದಲು ನೀಡಿದ ಮಾಹಿತಿಯನ್ನು ತಪ್ಪಾಗಿ ಏಕೆ ನೀಡಲಾಯಿತು? ಪೋರ್ಟ್ಫೋಲಿಯೋ ಮ್ಯಾನೇಜರ್ ನೋಂದಣಿಗಾಗಿ ಪಿಎನ್ಎಸ್ ನಿಯಮಾವಳಿಗಳಲ್ಲಿ ನೀಡಿರುವ ರೀತಿಯಲ್ಲಿ ಶುಲ್ಕವನ್ನು ಪಾವತಿಸಬೇಕು. ಪೋರ್ಟ್ಫೋಲಿಯೋ ಮ್ಯಾನೇಜರ್ಗೆ ಸೆಬಿ ಪಿಎನ್ಎಸ್ ನಿಯಮಾವಳಿಗಳ ಅಡಿಯಲ್ಲಿ ಒದಗಿಸಿರುವ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಮತ್ತು ಪೋರ್ಟ್ಫೋಲಿಯೋ ಮ್ಯಾನೇಜರ್ ಬಹಳ ಸಮರ್ಪಕವಾದ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳುತ್ತಾನೆ. ಯಾವುದೇ ನಿವಾರಣೆಗೆ ಸಂಬಂಧಿಸಿದಂತೆ ಹೂಡಿಕೆದಾರರಿಂದ ಬರುವ ಯಾವುದೇ ದೂರುಗಳು ಅಥವಾ ಪ್ರಶ್ನೆಗಳು ಇದ್ದರೆ, ಹೂಡಿಕೆದಾರನಿಗೆ ಯಾವುದೇ ರೀತಿಯ ಅಸಮಾಧಾನ ಇದ್ದರೆ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಅತ್ಯಂತ ಸಮರ್ಪಕವಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಆದರೆ ದೂರು ಸ್ವೀಕರಿಸಿದ ದಿನಾಂಕದಿಂದ 1 ತಿಂಗಳೊಳಗೆ ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು 1 ತಿಂಗಳ ಕಾಲಾವಕಾಶವಿದೆ. ಇದಕ್ಕಿಂತ ಹೊರತಾಗಿ ಅವನು ಸೆಬಿಗೆ ಕೂಡ ಮಾಹಿತಿ ನೀಡಬೇಕು, ಅಂದರೆ ಸೆಬಿಯನ್ನು ಕೂಡ ಈ ಪ್ರಕ್ರಿಯೆಯಲ್ಲಿ ಒಳಗೊಂಡಿರಬೇಕು. ಸ್ವೀಕರಿಸಲಾದ ದೂರುಗಳ ಸಂಖ್ಯೆ, ಸ್ವಭಾವ ಮತ್ತು ವಿವರಗಳ ಬಗ್ಗೆ. ನಿಮಗೆ ಯಾವುದೇ ದೂರುಗಳು ಬಂದಿದ್ದರೆ ಅವುಗಳ ಬಗ್ಗೆ ಸೆಬಿಗೆ ತಿಳಿಸುವುದು ಬಹಳ ಅವಶ್ಯಕ. ಪೋರ್ಟ್ಫೋಲಿಯೋ ಮ್ಯಾನೇಜರ್ ತನ್ನ ಶುದ್ಧ ಮೌಲ್ಯವನ್ನು, ಅಂದರೆ ಪೋರ್ಟ್ಫೋಲಿಯೋ ಮ್ಯಾನೇಜರ್ಗೆ ಪಿಎನ್ಎಸ್ ನಿಯಮಾವಳಿಗಳ ಪ್ರಕಾರ ಅಗತ್ಯವಿರುವ ಶುದ್ಧ ಮೌಲ್ಯವನ್ನು ಪ್ರಮಾಣಪತ್ರದ ಅವಧಿಯಲ್ಲಿ ನಿರಂತರವಾಗಿ ಉಳಿಸಿಕೊಳ್ಳಬೇಕು. ಹೀಗಾಗಿ ಇವು ಕೆಲವು ಅಂಶಗಳು, ಅವುಗಳು ನೋಂದಣಿಗೆ ಸಂಪೂರ್ಣವಾಗಿ ಅವಶ್ಯಕವಾದ ಷರತ್ತುಗಳು ಎಂದು ನಾವು ಮತ್ತೆ ಓದಿದ್ದೇವೆ. ಈಗ ನಾವು ಪೋರ್ಟ್ಫೋಲಿಯೋ ಮ್ಯಾನೇಜರ್ಗಳಿಗಾಗಿ ಇರುವ ನಡವಳಿಕೆ ಸಂಹಿತೆಯ ಬಗ್ಗೆ ಮಾತನಾಡೋಣ, ಅಂದರೆ ಯಾವ ನಡವಳಿಕೆ ಸಂಹಿತೆಗಳು ಪೋರ್ಟ್ಫೋಲಿಯೋ ಮ್ಯಾನೇಜರ್ಗಳಿಗೆ ಅನ್ವಯವಾಗುತ್ತವೆ ಎಂಬುದನ್ನು ನೋಡೋಣ. ಈಗ ನಿಮ್ಮ ಪರದೆಯ ಮೇಲೆ ಬರುತ್ತದೆ. ಇದು ಸೆಬಿ ಪಿಎನ್ಎಸ್ ನಿಯಮಾವಳಿಗಳ ಶೆಡ್ಯೂಲ್ 3ನಲ್ಲಿ ನಿರ್ದಿಷ್ಟವಾಗಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಇವು ಎಲ್ಲ ಅಂಶಗಳಾಗಿವೆ. ನಾವು ಇವುಗಳನ್ನು ತುಂಬಾ ಚೆನ್ನಾಗಿ ಓದಿಕೊಳ್ಳಬೇಕು. ಇಲ್ಲಿ 12 ಅಂಶಗಳಿವೆ ಮತ್ತು ಒಂದೇ ರೀತಿಯಲ್ಲಿ ಓದುವುದು ಸಾಕು, ಏಕೆಂದರೆ ಈ ಅಧ್ಯಾಯದಲ್ಲಿ ಇದು ಬಹಳ ಮುಖ್ಯವಾದ ಅಧ್ಯಾಯವಾಗಿದೆ. ಖಂಡಿತವಾಗಿಯೂ ಕೋಡ್ ಆಫ್ ಕಂಡಕ್ಟ್ ಮೇಲೆ ಸೆಬಿ ತುಂಬಾ ಗಮನ ಹರಿಸುತ್ತದೆ. ಆದ್ದರಿಂದ ನಾವು ಇದನ್ನು ಚೆನ್ನಾಗಿ ಓದಿ ತಿಳಿದುಕೊಳ್ಳಬೇಕು. ಹಾಗಾದರೆ ಕೋಡ್ ಆಫ್ ಕಂಡಕ್ಟ್ ಅನ್ನು ಶೆಡ್ಯೂಲ್ 3ನಲ್ಲಿ ಸೆಬಿ ಪಿಎನ್ಎಸ್ನಲ್ಲಿ ನಿರ್ದಿಷ್ಟವಾಗಿ ಉಲ್ಲೇಖಿಸಲಾಗಿದೆ. ನೋಡೋಣ ಯಾವ ಪೋರ್ಟ್ಫೋಲಿಯೋ ಮ್ಯಾನೇಜರ್ಗಳು ಇರುತ್ತಾರೆ ಮತ್ತು ಅವರು ತಮ್ಮ ವ್ಯವಹಾರದ ಕೋಡ್ ಆಫ್ ಕಂಡಕ್ಟ್ನಲ್ಲಿ ಅತ್ಯಂತ ಉನ್ನತ ಮಟ್ಟದ ಪ್ರಾಮಾಣಿಕತೆ ಮತ್ತು ನ್ಯಾಯವನ್ನು ಪಾಲಿಸುತ್ತಾರೆ ಎಂಬುದನ್ನು ನೋಡೋಣ. ಅವನು ತನ್ನ ಎಲ್ಲ ವ್ಯವಹಾರಗಳಲ್ಲಿ ಗ್ರಾಹಕರೊಡನೆ ಅಥವಾ ಇತರ ಪೋರ್ಟ್ಫೋಲಿಯೋ ಮ್ಯಾನೇಜರ್ಗಳೊಡನೆ ಏನೇನಾದರೂ ಮಾಡುತ್ತಿದ್ದರೂ ಅವನು ಅತ್ಯಂತ ಉನ್ನತ ಮಟ್ಟದ ಪ್ರಾಮಾಣಿಕತೆ ಮತ್ತು ನ್ಯಾಯವನ್ನು ತನ್ನ ವ್ಯವಹಾರಗಳಲ್ಲಿ ಸ್ಪಷ್ಟವಾಗಿ ತೋರಿಸಬೇಕಾಗುತ್ತದೆ. ವಿದೇಶಿ ಹೂಡಿಕೆ ಉದ್ದೇಶಕ್ಕಾಗಿ ಕ್ಲೈಂಟ್ನಿಂದ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಯಾವುದೇ ಹಣವನ್ನು ಸ್ವೀಕರಿಸಿದರೂ ಕ್ಲೈಂಟ್ನ ಹಣವನ್ನು ಪೋರ್ಟ್ಫೋಲಿಯೋ ಮ್ಯಾನೇಜರ್ ಆ ಉದ್ದೇಶಕ್ಕಾಗಿ ಬಹಳ ಬೇಗ ನಿಯೋಜಿಸಬೇಕು. ಆದ್ದರಿಂದ ಅವರು ಯಾವುದೇ ಹಣವನ್ನು ಹೊಂದಿರಬೇಕಾಗಿಲ್ಲ. ಆ ಹಣವನ್ನು ಸಾಧ್ಯವಾದಷ್ಟು ಬೇಗ ಹೂಡಿಕೆಗೆ ಬಳಸಬೇಕು. ಹೂಡಿಕೆ ಉದ್ದೇಶಕ್ಕಾಗಿ ಅದನ್ನು ಬಳಸಬೇಕು. ಪೋರ್ಟ್ಫೋಲಿಯೋ ಮ್ಯಾನೇಜರ್ ಯಾವಾಗಲೂ ಅತ್ಯುತ್ತಮ ಮಟ್ಟದ ಸೇವೆಯನ್ನು ನೀಡಬೇಕು. ಇದು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ನಡವಳಿಕೆಯ ಸಂಹಿತೆಯಾಗಿದೆ. ಈ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಯಾವ ಕ್ಷಣದಲ್ಲಿಯೂ ಅತ್ಯುತ್ತಮ ಮಟ್ಟದ ಸೇವೆಯನ್ನು ನೀಡುತ್ತಾನೆ.
ಅವನು ಸೂಕ್ತ ಪರಿಶೀಲನೆ ಡ್ಯೂ ಡಿಲಿಜೆನ್ಸ್ ಇಟ್ಟುಕೊಳ್ಳುತ್ತಾನೆ. ಸರಿಯಾದ ಕಾಳಜಿ ಮತ್ತು ಜವಾಬ್ದಾರಿ ಸ್ವತಂತ್ರ ವೃತ್ತಿಪರ ನಿರ್ಣಯವನ್ನು ಖಚಿತಪಡಿಸಬೇಕು. ಅಂದರೆ ಅವನು ಹೆಚ್ಚುವರಿ ಕಾಳಜಿ ವಹಿಸಬೇಕಾಗುತ್ತದೆ. ಯಾವುದೇ ರೀತಿಯಲ್ಲಿ ಪೋರ್ಟ್ಫೋಲಿಯೋ ಮ್ಯಾನೇಜರ್ ತನ್ನ ಹೂಡಿಕೆ ಮತ್ತು ಹೂಡಿಕೆಯಿಂದ ಹೊರಬರುವ ಸಂದರ್ಭದಲ್ಲಿ ಯಾವುದೇ ಹಿತಾಸಕ್ತಿ ಸಂಘರ್ಷವನ್ನು ತಪ್ಪಿಸಬೇಕು. ಹಿತಾಸಕ್ತಿ ಸಂಘರ್ಷವನ್ನು ತಪ್ಪಿಸಿ ತನ್ನ ಎಲ್ಲ ಗ್ರಾಹಕರಿಗೆ ಸಂಪೂರ್ಣ ನ್ಯಾಯಸಮ್ಮತವಾದ ವರ್ತನೆ ನೀಡಬೇಕು. 4ನೇ ಅಂಶ ಎಂದರೆ ಗ್ರಾಹಕರ ಹಿತಾಸಕ್ತಿಗೆ ವಿರುದ್ಧವಾದ ಯಾವುದೇ ವ್ಯಾಪಾರವನ್ನು ವ್ಯವಸ್ಥಾಪಕರು ನಡೆಸುವುದಿಲ್ಲ. ಅಂದರೆ ಗ್ರಾಹಕರ ಹಿತಾಸಕ್ತಿಗೆ ವಿರುದ್ಧವಾದ ವ್ಯವಹಾರಗಳನ್ನು ನಿರ್ವಹಿಸಲಾಗುವುದಿಲ್ಲ. ಒಂದು ಪೋರ್ಟ್ಫೋಲಿಯೋ ಮ್ಯಾನೇಜರ್ ಯಾವುದೇ ಹೇಳಿಕೆಯನ್ನು ನೀಡಬಾರದು ಅಥವಾ ಯಾವುದೇ ಅಂಶದಲ್ಲಿ ತೊಡಗಿಸಿಕೊಳ್ಳಬಾರದು ಅಥವಾ ಯಾವುದೇ ಅನ್ಯಾಯವಾದ ಸ್ಪರ್ಧೆಯಲ್ಲಿ ಭಾಗವಹಿಸಬಾರದು. ಇದು ಇತರ ಪೋರ್ಟ್ಫೋಲಿಯೋ ಮ್ಯಾನೇಜರ್ಗಳ ಹಿತಾಸಕ್ತಿಗೆ ಹಾನಿಕಾರಕವಾಗಬಹುದು. ಅಂದರೆ ಅವನು ಯಾವುದೇ ಹಾನಿಕಾರಕ ಹೇಳಿಕೆಯನ್ನು ನೀಡಬಾರದು ಅಥವಾ ಹಾನಿಕಾರಕ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬಾರದು. ಇತರ ಪೋರ್ಟ್ಫೋಲಿಯೋ ಮ್ಯಾನೇಜರ್ಗಳಿಗೂ ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಕೋಡ್ ಆಫ್ ಕಂಡಕ್ಟ್ ಅನ್ನು ನೀಡಲಾಗಿದೆ. ಇಲ್ಲಿ ಅದನ್ನು ಪಾಲಿಸಬೇಕಾಗುತ್ತದೆ. ಪೋರ್ಟ್ಫೋಲಿಯೋ ಮ್ಯಾನೇಜರ್ ಯಾವುದೇ ಅತಿರೇಕಿತ ಹೇಳಿಕೆಯನ್ನು ನೀಡಬಾರದು. ಅದು ರಿಟರ್ನ್ಗಳ ಬಗ್ಗೆ ಆಗಿರಲಿ ಅಥವಾ ಮೌಖಿಕ ಹೇಳಿಕೆ ಆಗಿರಲಿ. ಪೋರ್ಟ್ಫೋಲಿಯೋದ ಆದಾಯ ಅಥವಾ ಪೋರ್ಟ್ಫೋಲಿಯೋದಲ್ಲಿನ ಸ್ಟಾಕ್ಗಳ ಗುಣಮಟ್ಟದ ಬಗ್ಗೆ ನೀವು ಯಾವುದೇ ಉತ್ಪ್ರೇಕ್ಷೆಯನ್ನು ಮಾಡಬೇಕಾಗಿಲ್ಲ. ಈ ಎಲ್ಲ ವಿಷಯಗಳಲ್ಲಿ ನೀವು ಅತಿರೇಕಿತ ಹೇಳಿಕೆ ನೀಡಬಾರದು. 7ನೇ ಅಂಶ, ಒಪ್ಪಂದಕ್ಕೆ ಪ್ರವೇಶಿಸುವ ಸಮಯದಲ್ಲಿ ಪಿಎನ್ಎಸ್ ಮತ್ತು ಹೂಡಿಕೆದಾರನ ನಡುವೆ ಒಪ್ಪಂದವಾಗುವಾಗ, ಅಂದರೆ ಒಪ್ಪಂದಕ್ಕೆ ಪ್ರವೇಶಿಸುವ ಸಮಯದಲ್ಲಿ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಬರವಣಿಗೆಯಲ್ಲಿ ಅನುಮತಿ ಪಡೆಯಬೇಕು. ಗ್ರಾಹಕರಿಂದ ಅವನು ವಿವಿಧ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಹೊಂದಿರುವ ಆಸಕ್ತಿಯನ್ನು, ಅಂದರೆ ಅವನಿಗೆ ಆ ಸಂಸ್ಥೆಗಳ ಪಬ್ಲಿಷ್ಡ್ ಪ್ರೈಸ್ ಸೆನ್ಸಿಟಿವ್ ಮಾಹಿತಿಯನ್ನು ಪಡೆಯಲು ಸಾಧ್ಯವಾಗುವಂತಹ ಆಸಕ್ತಿಯನ್ನು ಬರವಣಿಗೆಯಲ್ಲಿ ಪಡೆಯಬೇಕು. ಪೋರ್ಟ್ಫೋಲಿಯೋ ಮ್ಯಾನೇಜರ್ ಯಾವುದೇ ಗ್ರಾಹಕರಿಗೆ ಬಹಿರಂಗಪಡಿಸಬಾರದು. ಆ ಮಾಹಿತಿಯನ್ನು ಯಾವುದೇ ಕ್ಲೈಂಟ್ಗೆ ಬಹಿರಂಗಪಡಿಸುವುದಿಲ್ಲ ಅಥವಾ ಕ್ಲೈಂಟ್ನ ಬಗ್ಗೆ ಯಾವುದೇ ಗೌಪ್ಯ ಮಾಹಿತಿಯನ್ನು ಪತ್ರಿಕೆಗಳಿಗೆ ನೀಡುವುದಿಲ್ಲ. ಒಬ್ಬ ಗ್ರಾಹಕರ ಮಾಹಿತಿಯನ್ನು ಮತ್ತೊಬ್ಬ ಗ್ರಾಹಕರಿಗೆ ಅಥವಾ ಮಾಧ್ಯಮಗಳಿಗೆ ನೀಡಲಾಗದು. ಅಗತ್ಯವಿದ್ದರೆ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಗ್ರಾಹಕರ ಷೇರುಗಳನ್ನು ವರ್ಗಾಯಿಸುವಾಗ ಅಥವಾ ಡಿವಿಡೆಂಡ್ ಬಡ್ಡಿ ಪಾವತಿಗಳು ಬಂದಾಗ ಅಥವಾ ಯಾವುದೇ ಹಣಕಾಸು ವ್ಯವಹಾರಗಳು ನಡೆದಾಗ ಅವನು ಅಗತ್ಯವಾದ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಗ್ರಾಹಕರ ಸೂಚನೆಗಳ ಪ್ರಕಾರ 10ನೇ ಅಂಶದಲ್ಲಿ 3 ಉಪಾಂಶಗಳಿವೆ. ನಾವು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಒಂದು ಪೋರ್ಟ್ಫೋಲಿಯೋ ಮ್ಯಾನೇಜರ್ ಯಾವಾಗಲೂ ಹೂಡಿಕೆದಾರರಿಗೆ ನಿಖರ ಮತ್ತು ಸಮರ್ಪಕ ಮಾಹಿತಿಯನ್ನು ಒದಗಿಸಲಾಗುತ್ತಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಹೂಡಿಕೆದಾರರಿಗೆ ತುಂಬಾ ನಿಖರವಾದ ಮತ್ತು ಸಮರ್ಪಕವಾದ ಮಾಹಿತಿ ಒದಗಿಸಲಾಗಿದೆ ಮತ್ತು ಅವರನ್ನು ಯಾವುದೇ ರೀತಿಯಲ್ಲಿ ತಪ್ಪು ದಾರಿಗೆಳಿಸಲಾಗಿಲ್ಲ ಅಥವಾ ಅವರು ತೆಗೆದುಕೊಂಡ ಹೂಡಿಕೆ ನಿರ್ಧಾರಗಳ ಸಂಬಂಧ ಯಾವುದೇ ರೀತಿಯ ಅಪಾಯಗಳ ಬಗ್ಗೆ ಅವರನ್ನು ತಪ್ಪು ದಾರಿಗೆಳಿಸಲಾಗಿಲ್ಲ. 2ನೇ ಅಂಶವೆಂದರೆ ನೀವು ಗ್ರಾಹಕರಿಗೆ ಸಾಧ್ಯವಾದಷ್ಟು ಉತ್ತಮ ಸಲಹೆ ನೀಡಬೇಕು. ಇದು ಗ್ರಾಹಕರ ಅಗತ್ಯಗಳು, ಪರಿಸರ ಮತ್ತು ವೃತ್ತಿಪರ ಕೌಶಲ್ಯಗಳಿಗೆ ಸಂಬಂಧಿಸಿದಂತೆ ಆಗಿರಬೇಕು. ಹಾಗಾದರೆ ಗ್ರಾಹಕರ ಅಗತ್ಯಗಳು ಅಥವಾ IPS ಆಧಾರದ ಮೇಲೆ ನಿಮಗೆ ಯಾವುದು ಅತ್ಯುತ್ತಮ ಎಂದು ಅನಿಸುತ್ತದೆ ಅದನ್ನು ಆಧರಿಸಿ ನೀವು ಗ್ರಾಹಕರ ಪೋರ್ಟ್ಫೋಲಿಯೋವನ್ನು ನಿರ್ವಹಿಸಬೇಕು ಮತ್ತು ಇದನ್ನು ಗಮನದಲ್ಲಿಡಬೇಕು. ನೀವು ಮಾಡುವ ಎಲ್ಲ ವೃತ್ತಿಪರ ವ್ಯವಹಾರಗಳು ಅತ್ಯಂತ ಪರಿಣಾಮಕಾರಿಯಾಗಿ ಮತ್ತು ವೆಚ್ಚದ ದೃಷ್ಟಿಯಿಂದ ಲಾಭದಾಯಕವಾಗಿರುತ್ತವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. 11ನೇ ಅಂಶವು ಪೋರ್ಟ್ಫೋಲಿಯೋ ನಿರ್ವಾಹಕರು ಏನು ಮಾಡಬಾರದು ಎಂಬುದನ್ನು ನಮಗೆ ತಿಳಿಸುತ್ತದೆ. 3 ಅಂಶಗಳಿವೆ. ಯಾವುದೇ ತಪ್ಪು ಮಾರುಕಟ್ಟೆ ಸೆಕ್ಯೂರಿಟೀಸ್ ಸೃಷ್ಟಿಸುವುದು ಅಥವಾ ಮಾರುಕಟ್ಟೆ ಸೆಕ್ಯೂರಿಟೀಸ್ಗಳಲ್ಲಿ ತಪ್ಪು ವಿಷಯಗಳನ್ನು ಸೃಷ್ಟಿಸುವುದು ಅಥವಾ ತಪ್ಪು ಮಾರುಕಟ್ಟೆ ಸೃಷ್ಟಿಸುವುದು ಮಾಡಬಾರದು. ಮಾರುಕಟ್ಟೆಗೆ ವಿರುದ್ಧವಾಗಿರುವ ಯಾವುದೇ ಕೆಲಸವನ್ನು ಮಾಡಬಾರದು. ಸೆಕ್ಯೂರಿಟೀಸ್ ಬೆಲೆಯ ಮ್ಯಾನಿಪ್ಯುಲೇಷನ್ ಅಥವಾ ಫಿಗಿಂಗ್ ಅನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು. ಎಲ್ಲ ವಿಷಯಗಳು ಮತ್ತು ಬೆಲೆ ಸಂವೇದನಾಶೀಲ ಮಾಹಿತಿಯನ್ನು ಬ್ರೋಕರ್ಗಳು ಮಾನ್ಯತೆ ಪಡೆದ ಸ್ಟಾಕ್ ಎಕ್ಸ್ಚೇಂಜ್ ಸದಸ್ಯರಿಗೆ ಹಂಚುವುದು ಕೂಡ ತಪ್ಪು. ನಿಮ್ಮ ಬಳಿ ಯಾವುದೇ ಸಂವೇದನಾಶೀಲ ಮಾಹಿತಿ ಇದ್ದರೆ ನೀವು ಅದನ್ನು ಹಂಚಿಕೊಳ್ಳಲು ಸಾಧ್ಯವಿಲ್ಲ. ನೀವು ಬ್ರೋಕರ್ ಆಗಿರಲಿ ಅಥವಾ ಮಾನ್ಯತೆ ಪಡೆದ ಸ್ಟಾಕ್ ಎಕ್ಸ್ಚೇಂಜ್ ಸದಸ್ಯರಾಗಿರಲಿ, ಯಾವುದೇ ಮಧ್ಯವರ್ತಿಗೆ ಬೆಲೆ ಸಂವೇದನಾಶೀಲವಾದ ಹಣಕಾಸು ಮಾಹಿತಿಯನ್ನು ನೀವು ಒದಗಿಸಲು ಸಾಧ್ಯವಿಲ್ಲ. 17ನೇ ಅಂಶವು ನಮಗೆ ಹೇಳುತ್ತದೆ. 17ನೇ ಅಂಶದ ಈ ಭಾಗದಲ್ಲಿ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಅಥವಾ ಅವನ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ನ ಯಾವುದೇ ಉದ್ಯೋಗಿ ನೇರವಾಗಿ ಅಥವಾ ಪರೋಕ್ಷವಾಗಿ ಯಾವುದೇ ಹೂಡಿಕೆ ಸಲಹೆಯನ್ನು ಸಾರ್ವಜನಿಕವಾಗಿ ಲಭ್ಯವಿರುವ ಮಾಧ್ಯಮಗಳಲ್ಲಿ ನೀಡಬಾರದು. ಯಾವುದೇ ಮಾಧ್ಯಮದಲ್ಲಿ ಹೋಗಿ ಅವನು ಇದು ಖರೀದಿಸೋಣ ಅಥವಾ ಮಾರೋಣ ಎಂದು ಹೇಳಲು ಸಾಧ್ಯವಿಲ್ಲ, ಹೊರತು ಅವನು ತನ್ನ ಲಾಂಗ್ ಮತ್ತು ಶಾರ್ಟ್ ಪೊಸಿಷನ್ಗಳ ಬಗ್ಗೆ ಡಿಸ್ಕ್ಲೋಸರ್ ನೀಡಿದ್ದರೆ ಮಾತ್ರ. ಅಂದರೆ ಅವನು ಡಿಸ್ಕ್ಲೈಮರ್ನೊಂದಿಗೆ ಆ ವಿಷಯದ ಬಗ್ಗೆ ಮಾತನಾಡಬಹುದು, ಆದರೆ ಡಿಸ್ಕ್ಲೈಮರ್ ಇಲ್ಲದೆ ಅವನು ಎಂದಿಗೂ ಹಾಗೆ ಮಾಡಲಾಗದು, ಹೊರತು ಅವನು ಡಿಸ್ಕ್ಲೈಮರ್ ನೀಡಿದ್ದರೆ ಮಾತ್ರ. ಅವನ ಯಾವ ಪೊಸಿಷನ್ ಇದ್ದರೂ ಅದು ಲಾಂಗ್ ಆಗಿರಲಿ, ಶಾರ್ಟ್ ಆಗಿರಲಿ ಅಥವಾ ನಿರ್ದಿಷ್ಟ ಸೆಕ್ಯೂರಿಟಿಯಲ್ಲಿ ಆಗಿರಲಿ. ಪೋರ್ಟ್ಫೋಲಿಯೋ ಮ್ಯಾನೇಜರ್ನ ಉದ್ಯೋಗಿ ಇಂತಹ ಸಲಹೆ ನೀಡುತ್ತಿರುವ ಸಂದರ್ಭದಲ್ಲಿ ಯಾವುದೇ ಉದ್ಯೋಗಿ ಇಂತಹ ಸಲಹೆ ನೀಡುತ್ತಿದ್ದರೆ ಅವನು ಅವನ ಅವಲಂಬಿತ ಕುಟುಂಬ ಸದಸ್ಯರ ಹಿತಾಸಕ್ತಿಯನ್ನು ಬಹಿರಂಗಪಡಿಸಬೇಕು. ಅವನು ಇದನ್ನು ಕೂಡ ಬಹಿರಂಗಪಡಿಸಬೇಕು, ಅಂದರೆ ಅವನ ಅವಲಂಬಿತ ಕುಟುಂಬ ಸದಸ್ಯರಿಗೂ ಇದರಲ್ಲಿ ಯಾವುದೇ ಹಿತಾಸಕ್ತಿ ಇದೆಯೇ ಇಲ್ಲವೇ ಎಂಬುದನ್ನು ಮತ್ತು ಉದ್ಯೋಗಿಯ ಹಿತಾಸಕ್ತಿಯನ್ನು ತೋರಿಸಬೇಕು. ಇದರಲ್ಲಿ ಅವರ ಲಾಂಗ್ ಮತ್ತು ಶಾರ್ಟ್ ಪೊಸಿಷನ್ಗಳು ಸಹ ಸೇರಿವೆ. ಆದ್ದರಿಂದ ಇಲ್ಲಿ ಸರಿಯಾದ ಡ್ಯೂ ಡಿಲಿಜೆನ್ಸ್ ಇರಬೇಕು.
ಮೂರನೇದಾಗಿ ಮತ್ತು ಕೊನೆಯದಾಗಿ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಸೆಬಿ ಕಾಯ್ದೆ ನಿಯಮಾವಳಿ ಮತ್ತು ಸೆಬಿಯಿಂದ ಹೊರಡಿಸಲಾದ ಯಾವುದೇ ಮಾರ್ಗಸೂಚಿಗಳು ಮತ್ತು ಯೋಜನೆಗಳನ್ನು ತಪ್ಪಿಸಿಕೊಳ್ಳಬೇಕು. ಪೋರ್ಟ್ಫೋಲಿಯೋ ಮ್ಯಾನೇಜರ್ ಕೇವಲ ಅವುಗಳ ಅಡಿಯಲ್ಲಿ ಮಾತ್ರ ಕಾರ್ಯನಿರ್ವಹಿಸಬೇಕು ಮತ್ತು ಸೆಬಿ ಪ್ರಾವಿಧಾನಗಳಲ್ಲಿರುವ ಇನ್ಸೈಡರ್ ಟ್ರೇಡಿಂಗ್ ನಿಯಮಾವಳಿಗಳ 2015ರ ಕೋಡ್ ಆಫ್ ಕಂಡಕ್ಟ್ಗೆ ಅನುಗುಣವಾಗಿ ನಡೆಯಬೇಕು. ಅವನು ಇದರಲ್ಲಿ ಹೇಳಿರುವ ನಿಯಮಗಳ ಒಳಗೆ ಕೆಲಸ ಮಾಡಬೇಕು. ಯಾವುದೇ ಇನ್ಸೈಡರ್ ಮಾಹಿತಿ ಇದ್ದರೂ ಅದರ ಆಧಾರದ ಮೇಲೆ ಟ್ರೇಡಿಂಗ್ ಮಾಡಲು ಅಥವಾ ಟ್ರೇಡಿಂಗ್ಗೆ ಸಹಾಯ ಮಾಡಲು ಅವನು ಪ್ರಯತ್ನಿಸುವುದಿಲ್ಲ. ಪೋರ್ಟ್ಫೋಲಿಯೋ ಮ್ಯಾನೇಜರ್ ತನ್ನ ಸ್ಥಾನವನ್ನು ಅಥವಾ ಯಾವುದೇ ಇತರ ನೋಂದಾಯಿತ ಮಧ್ಯವರ್ತಿಯನ್ನು ಬಳಸಿಕೊಂಡು ಯಾವುದೇ ಹೂಡಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಥವಾ ಪೋರ್ಟ್ಫೋಲಿಯೋ ಸೇವೆಗಳನ್ನು ಪಡೆಯಲು ತನ್ನ ಸ್ಥಾನವನ್ನು ಬಳಸಿಕೊಳ್ಳಬಾರದು. ಇವುಗಳೇ ಪೋರ್ಟ್ಫೋಲಿಯೋ ಮ್ಯಾನೇಜರ್ಗಳಿಗಾಗಿ ಇರುವ ಕೋಡ್ ಆಫ್ ಕಂಡಕ್ಟ್ನ 13 ಅಂಶಗಳು. ಹೀಗೆ ಪೋರ್ಟ್ಫೋಲಿಯೋ ಮ್ಯಾನೇಜರ್ಗಳು ಕೆಲಸ ಮಾಡಬೇಕಾಗುತ್ತದೆ. ಈಗ ನಾವು ಫಂಡ್ಸ್ ಡಿಸ್ಟ್ರಿಬ್ಯೂಟರ್ಗಳಿಗಾಗಿ ಇರುವ ಕೋಡ್ ಆಫ್ ಕಂಡಕ್ಟ್ ಬಗ್ಗೆ ಮಾತನಾಡೋಣ, ಏಕೆಂದರೆ ಈ ಪರೀಕ್ಷೆ ಫಂಡ್ಸ್ ಡಿಸ್ಟ್ರಿಬ್ಯೂಟರ್ಗಳಿಗಾಗಿ ಇದೆ. ಫಂಡ್ಸ್ ಡಿಸ್ಟ್ರಿಬ್ಯೂಟರ್ಗಳಿಗೂ ಕೆಲವು ಕೋಡ್ ಆಫ್ ಕಂಡಕ್ಟ್ಗಳು ಇವೆ. ಅವುಗಳ ಅಡಿಯಲ್ಲಿ ಅವರಿಗೆ ಕೆಲಸ ಮಾಡಬೇಕಾಗುತ್ತದೆ, ಕೆಲಸ ಮಾಡುವ ಅಗತ್ಯವಿದೆ. ಬನ್ನಿ ಯಾವುಗಳಿವೆ ಎಂದು ಅರ್ಥ ಮಾಡಿಕೊಳ್ಳೋಣ. ಆದ್ದರಿಂದ ನೀತಿ ಸಂಹಿತೆಯು ಎಲ್ಲ ಫಂಡ್ಸ್ ವಿತರಕರು ಸೆಬಿ ಪೋರ್ಟ್ಫೋಲಿಯೋ ಮ್ಯಾನೇಜರ್ ನಿಯಮಗಳು 2016 ಅನ್ನು ಪಾಲಿಸಬೇಕೆಂದು ಕಡ್ಡಾಯಗೊಳಿಸಿದೆ. ಎಲ್ಲ ಫಂಡ್ಸ್ ಡಿಸ್ಟ್ರಿಬ್ಯೂಟರ್ಗಳು ಎಲ್ಲ ಪೋರ್ಟ್ಫೋಲಿಯೋ ಮ್ಯಾನೇಜರ್ಗಳ 2020 ನಿಯಮಾವಳಿಗಳ ಅಡಿಯಲ್ಲಿ ಮಾತ್ರವೇ ಕೆಲಸ ಮಾಡಬೇಕಾಗಿದೆ. ನಿಮ್ಮ ಡಿಸ್ಟ್ರಿಬ್ಯೂಟರ್ ಸೇವೆ, ಡಿಸ್ಟ್ರಿಬ್ಯೂಷನ್ ಸೇವೆ, ಜಾಹೀರಾತು, ಅಭ್ಯಾಸ ಅಥವಾ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸೇವೆಗಳು ಯಾವುದೇ ಆಗಿರಲಿ, ಡಿಸ್ಟ್ರಿಬ್ಯೂಟರ್ ಸೇವೆ ಆಗಿರಲಿ, ಜಾಹೀರಾತು ಸೇವೆ ಆಗಿರಲಿ, ನಿಮಗೆ ಎಲ್ಲ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ನಿಯಮಾವಳಿ 2020 ಕಾಯ್ದೆಯ ಅಡಿಯಲ್ಲಿ ಮಾತ್ರವೇ ಕೆಲಸ ಮಾಡಬೇಕಾಗಿದೆ. ನೀವು PMS ಡಿಸ್ಟ್ರಿಬ್ಯೂಟರ್ಗಳಾಗಿ ಉನ್ನತ ಮಟ್ಟದ ಪ್ರಾಮಾಣಿಕತೆಯನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ. ನಿಮ್ಮಿಂದ ಬಹಳ ಉನ್ನತ ಮಟ್ಟದ ಪ್ರಾಮಾಣಿಕತೆ ಮತ್ತು ನೈತಿಕತೆ ಕಾಯ್ದುಕೊಳ್ಳಬೇಕಾಗುತ್ತದೆ. ತಮ್ಮ ಎಲ್ಲ ವ್ಯವಹಾರಗಳಲ್ಲಿ ತ್ವರಿತತೆ ಮತ್ತು ನ್ಯಾಯವನ್ನು ಪಾಲಿಸಬೇಕು. ನೀವು ನಿಮ್ಮ ವ್ಯವಹಾರದಲ್ಲಿ ಅತ್ಯಂತ ಪ್ರಾಮಾಣಿಕತೆ ಮತ್ತು ನ್ಯಾಯವನ್ನು ತೋರಿಸಬೇಕಾಗುತ್ತದೆ. ನೀವು ಅಗತ್ಯವಾದ ಕೌಶಲ್ಯದಿಂದ ಕಾರ್ಯನಿರ್ವಹಿಸಬೇಕಾಗುತ್ತದೆ. ತಮ್ಮ ಎಲ್ಲ ವ್ಯವಹಾರಗಳಲ್ಲಿ ಜಾಗೃತಿ ಮತ್ತು ಪರಿಶ್ರಮವನ್ನು ಪಾಲಿಸಬೇಕು. ಮತ್ತು ಹೂಡಿಕೆದಾರರಿಗೆ ಇರುವ ಆಸಕ್ತಿಯನ್ನು 4ನೇ ಅಂಶದಲ್ಲಿ ವಿವರಿಸಲಾಗಿದೆ. ಅದು ಅವರ ರಿಸ್ಕ್ ಪ್ರೊಫೈಲಿಂಗ್, ಆರ್ಥಿಕ ಅಗತ್ಯಗಳ ಸೂಕ್ತತೆ, ಪೋರ್ಟ್ಫೋಲಿಯೋ ನಿರ್ವಹಣಾ ಸೇವೆಗಳ ಒದಗಿಸುವಿಕೆ, ಮಾರುಕಟ್ಟೆಯಲ್ಲಿ ಪೋರ್ಟ್ಫೋಲಿಯೋ ನಿರ್ವಹಣಾ ಸೇವೆಗಳ ಮಾರ್ಕೆಟಿಂಗ್ ಇತ್ಯಾದಿಗಳನ್ನು ಒಳಗೊಂಡಿದೆ. ಅದರ ಆರ್ಥಿಕ ಅಗತ್ಯಗಳು, ಅದರ ರಿಸ್ಕ್ ಪ್ರೊಫೈಲಿಂಗ್ ಮತ್ತು ಹೂಡಿಕೆದಾರರ ಆಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ಮಾತ್ರ ನೀವು ಅವನಿಗೆ PNS ಸಲಹೆ ನೀಡಬೇಕು. ನೀವು ಅಗತ್ಯವಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ನೀವು ಖಚಿತಪಡಿಸಿಕೊಳ್ಳಬೇಕು ಮತ್ತು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಗ್ರಾಹಕರ ಹಿತಾಸಕ್ತಿ ರಕ್ಷಿತವಾಗಿದೆ ಇಲ್ಲವೇ ಎಂದು ನೋಡಬೇಕು. ನೀವು ಖಚಿತಪಡಿಸಿಕೊಳ್ಳಬೇಕು. ನೀವು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಶಿಫಾರಸು ಮಾಡುವಾಗ ಕಮಿಷನ್ ಅಥವಾ ಪ್ರೋತ್ಸಾಹಧನ ನಿಮ್ಮ ಆಧಾರವಾಗಬಾರದು. ಹಾಗೆಂದರೆ ಕೇವಲ ನಿಮ್ಮ ಆಧಾರ ಕಮಿಷನ್ ಅಥವಾ ಪ್ರೋತ್ಸಾಹಧನ ಗಳಿಸುವುದೇ ಆಗಬಾರದು ಮತ್ತು ನೀವು ಈ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಶಿಫಾರಸು ಮಾಡಿದ್ದೀರಿ. ಹೀಗೆ ಆಗಬಾರದು. ಎಲ್ಲ ಬಹಿರಂಗಪಡಿಕೆಗಳು ಮತ್ತು ದಾಖಲೆಗಳನ್ನು ನೀವು ಗ್ರಾಹಕರಿಗೆ ತಿಳಿಸಬೇಕು. ಹೂಡಿಕೆ ವಿಧಾನ, ಶುಲ್ಕಗಳು, ಖರ್ಚುಗಳು ಮತ್ತು ಗ್ರಾಹಕ ಮತ್ತು ಪೋರ್ಟ್ಫೋಲಿಯೋ ಮ್ಯಾನೇಜರ್ ನಡುವಿನ ಒಪ್ಪಂದ, ಇವೆಲ್ಲವನ್ನು ನೀವು ಗ್ರಾಹಕರಿಗೆ ಸ್ಪಷ್ಟವಾಗಿ ವಿವರಿಸಬೇಕು. ಗ್ರಾಹಕರಿಗೆ ಎಲ್ಲ ಪ್ರಮುಖ ಮಾಹಿತಿಯನ್ನು ಬಹಿರಂಗಪಡಿಸಬೇಕು. ಇದರಲ್ಲಿ ವಿತರಣೆ, ಕಮಿಷನ್ ಮತ್ತು ಹೂಡಿಕೆ ವಿಧಾನಗಳ ವಿವರಗಳು ಸೇರಿವೆ. ಇವುಗಳನ್ನು ಕೂಡ ನೀವು ಮಾಡಲೇಬೇಕು. ಗ್ರಾಹಕರ ಸಂಪೂರ್ಣ ಕೈಕ ಮತ್ತು ಐಫ ಪರಿಶೀಲನೆಯನ್ನು ಕೂಡ ಮಾಡಬೇಕಾಗುತ್ತದೆ. ಹೂಡಿಕೆ ವಿಧಾನ ಮತ್ತು ಮಾಡಲಾದ ಅಪವಾದದ ಅಪಾಯ ಮೌಲ್ಯಮಾಪನದ ಮುಖ್ಯಾಂಶಗಳು, ಕಾರ್ಯಕ್ಷಮತೆ, ಮುನ್ಸೂಚನೆಗಳು, ಹೂಡಿಕೆ ವಿಧಾನ ಇವುಗಳ ಬಗ್ಗೆ ಸಂಪೂರ್ಣ ಮತ್ತು ಇತ್ತೀಚಿನ ಮಾಹಿತಿಯನ್ನು ನೀಡಬೇಕು ಮತ್ತು ಗ್ರಾಹಕರಿಗೆ ಅಪಾಯ ಮತ್ತು ಆಡಳಿತದ ಮೇಲಿನ ನಿಯಂತ್ರಣ ಮಟ್ಟ ಹಾಗೂ ಆಡಳಿತ ಸೇವೆಯ ಪ್ರಕಾರದ ಬಗ್ಗೆ ತಿಳಿಸಬೇಕು. ಡಿಸ್ಕ್ರಿಷನರಿ ಮತ್ತು ನಾನ್ ಡಿಸ್ಕ್ರಿಷನರಿ, ಪೂರ್ಣವಾಗಿ ಗ್ರಾಹಕರಿಗೆ ಎಲ್ಲವನ್ನೂ ಸ್ಪಷ್ಟವಾಗಿ ವಿವರಿಸಬೇಕು. ರಿಟರ್ನ್ಗಳ ಭರವಸೆ ನೀಡುವುದನ್ನು ತಪ್ಪಿಸಬೇಕು. ಈ ಹೂಡಿಕೆ ವಿಧಾನದಲ್ಲಿ ಇಷ್ಟು ರಿಟರ್ನ್ ಬರುತ್ತದೆ ಎಂದು ನೀವು ಹೇಳಬಾರದು. ಯಾವುದೇ ತಪ್ಪು ಪ್ರತಿನಿಧಿಸುವ ಮಾಹಿತಿಯನ್ನು ನೀಡಬಾರದು. ರಿಬೇಟ್, ಉಡುಗೊರೆಗಳು ಮುಂತಾದ ಅನೈತಿಕ ಮಾರ್ಗಗಳಿಂದ ಗ್ರಾಹಕರನ್ನು ಆಕರ್ಷಿಸುವುದನ್ನು ತಪ್ಪಿಸಬೇಕು. ಈ ಎಲ್ಲ ವಿಷಯಗಳನ್ನು ಬಳಸಿ ಗ್ರಾಹಕರನ್ನು ಮೋಹಗೊಳಿಸಬಾರದು. PNS ಸೇವೆ ಪಡೆಯುವ ಸಂದರ್ಭದಲ್ಲಿ ಇವು ಎಲ್ಲ ಅನೈತಿಕವೆಂದು ಪರಿಗಣಿಸಲಾಗುತ್ತದೆ. ನೀವು ಗ್ರಾಹಕರಿಗೆ ಬೆಂಬಲ ನೀಡಲು ಅಗತ್ಯವಾದ ಮೂಲಸೌಕರ್ಯವನ್ನು ಕೂಡ ನಿರ್ವಹಿಸಬೇಕು. ಅಂದರೆ ನೀವು ಗ್ರಾಹಕರಿಗೆ ಅಗತ್ಯವಾದ ಮೂಲಸೌಕರ್ಯವನ್ನು ಒದಗಿಸಬೇಕು. ಉದಾಹರಣೆಗೆ ಡಿಸ್ಕ್ಲೋಸರ್ ಡಾಕ್ಯುಮೆಂಟ್ನ ರಸೀದಿ, ಪೋರ್ಟ್ಫೋಲಿಯೋ ಸ್ಟೇಟ್ಮೆಂಟ್, ಕಾರ್ಯಕ್ಷಮತಾ ಶುಲ್ಕ, ಶುಲ್ಕಗಳ ಆಡಿಟ್ ಸ್ಟೇಟ್ಮೆಂಟ್ ಇತ್ಯಾದಿ. ಈ ಎಲ್ಲವನ್ನು ಗ್ರಾಹಕರು ಕೇಳಿದಾಗ ನೀವು ಅವರಿಗೆ ನೀಡಲೇಬೇಕು. ಗ್ರಾಹಕರ ಗೌಪ್ಯತೆಯನ್ನು ನೀವು ಕಾಯ್ದುಕೊಳ್ಳಬೇಕು. ಅತ್ಯಂತ ಅಗತ್ಯವಾದ ಮಾನ್ಯ ಪ್ರಮಾಣಪತ್ರವನ್ನು ನೀವು ಯಾವಾಗಲೂ ಸೆಬಿ ನಿರ್ದಿಷ್ಟಪಡಿಸಿದಂತೆ ಹೊಂದಿರಬೇಕು. ಇವುಗಳೇ PNS ವಿತರಕರ ನಡವಳಿಕಾ ನಿಯಮಗಳು. ಹಾಗಾದರೆ ಸ್ನೇಹಿತರೆ, ಇದು ಅಧ್ಯಾಯ ಸಂಖ್ಯೆ 14ರಿಂದ ಸಂಪೂರ್ಣವಾಗಿತ್ತು. ಈಗ ನಾವು ಇದರ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಉದಾಹರಣೆಯ ಪ್ರಶ್ನೆ: ಹಣದ ಸುಧಾರಣೆಯನ್ನು ತಡೆಯುವ ಹಿಂದಿನ ಕಾಯ್ದೆಯಡಿಯಲ್ಲಿ ಕಾಯ್ದಿರಬೇಕಾದ ವಹಿವಾಟುಗಳ ದಾಖಲೆಗಳಲ್ಲಿ ಮೌಲ್ಯವು ಹೆಚ್ಚು ಇರುವ ನಗದು ವಹಿವಾಟುಗಳು ಸೇರಿವೆ. ಹಾಗಾದರೆ ನಾವು ಚೆನ್ನಾಗಿ ನೋಡಿದಂತೆ 10 ಲಕ್ಷ, 20 ಲಕ್ಷ, 25 ಲಕ್ಷ ಅಥವಾ 1 ಕೋಟಿ, ಅಂದರೆ 10 ಲಕ್ಷಕ್ಕಿಂತ ಹೆಚ್ಚು ಇರುವ ವಹಿವಾಟುಗಳು, 10 ಲಕ್ಷಕ್ಕಿಂತ ಹೆಚ್ಚು ಇರುವ ವಹಿವಾಟುಗಳ ದಾಖಲೆಗಳನ್ನು ನೀವು PNL ಅಂದರೆ ಹಣದ ಸುಧಾರಣೆಯನ್ನು ತಡೆಯುವ ಕಾಯ್ದೆಯಡಿಯಲ್ಲಿ ಕಾಯ್ದಿರಬೇಕು.
ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆದಾರರು ಕೆಳಗಿನ ಪತ್ರಗಳಲ್ಲಿ ಹೂಡಿಕೆ ಮಾಡಬಹುದು. ದೇಶೀಯ ಮ್ಯೂಚುವಲ್ ಫಂಡ್ಗಳು, ಮಾನ್ಯತೆ ಪಡೆದ ಎಕ್ಸ್ಚೇಂಜ್ನಲ್ಲಿ ವ್ಯಾಪಾರವಾಗುವ ಡೆರಿವೇಟಿವ್ಗಳು, ರೂಪಾಯಿಯಲ್ಲಿ ನಿಗದಿಪಡಿಸಿದ ಕ್ರೆಡಿಟ್ ಮತ್ತು ಬಾಂಡ್ಗಳು. ಹಾಗಾಗಿ ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆದಾರನು ಈ 3 ವಸ್ತುಗಳಲ್ಲಿಯೂ ಹೂಡಿಕೆ ಮಾಡಬಹುದು. ಆದ್ದರಿಂದ ಉತ್ತರವು ಡಿ ಮೇಲಿನ ಎಲ್ಲವೂ. ಸೆಬಿ ಇನ್ಸೈಡರ್ ಟ್ರೇಡಿಂಗ್ ನಿಷೇಧ ನಿಯಮಗಳ ಉದ್ದೇಶವೆಂದರೆ ಇನ್ಸೈಡರ್ಗಳನ್ನು ಇನ್ಸೈಡರ್ ಟ್ರೇಡಿಂಗ್ಗೆ ಸಂಬಂಧಿಸಿದ ವಿಷಯಗಳಲ್ಲಿ ಡ್ಯಾಶ್ನಿಂದ ತಡೆಯುವುದು. ಇನ್ಸೈಡರ್ ಟ್ರೇಡಿಂಗ್ನ ನಿಷೇಧವು ನಿಖರವಾಗಿ ಯಾವ ವಿಷಯವನ್ನು ಸೂಚಿಸುತ್ತದೆ ಎಂದರೆ ಅದು ನಿರ್ಬಂಧಿಸುವುದು. ಮೊದಲನೆಯದಾಗಿ ಡೀಲಿಂಗ್, ಸಂವಹನ ಮಾಡುವುದು ಮತ್ತು ಸಲಹೆ ನೀಡುವುದು, ಮತ್ತು ಡಿ ಮೇಲಿನ ಎಲ್ಲವೂ. ಹಾಗಾಗಿ ಉತ್ತರವು ಡಿ ಮೇಲಿನ ಎಲ್ಲವೂ. 4ನೇ ಪ್ರಶ್ನೆ, ಸೆಬಿ ಫ್ರಾಡ್ಯುಲೆಂಟ್ ಮತ್ತು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ನಿಯಮಾವಳಿ ಯಾವ ವ್ಯಕ್ತಿಯನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಡ್ಯಾಶ್ ಸೆಕ್ಯೂರಿಟೀಸ್ ಅನ್ನು ಮೋಸಪೂರಿತ ರೀತಿಯಲ್ಲಿ ನಿಷೇಧಿಸುತ್ತದೆ. ಹಾಗಾಗಿ ನೀವು ಯಾವುದೇ ಸೆಕ್ಯೂರಿಟೀಸ್ನಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಯಾವುದೇ ವ್ಯವಹಾರ ಮಾಡಲಾಗದು. ಮರಳಿ ಖರೀದಿ, ಮಾರಾಟ ಅಥವಾ ವ್ಯವಹಾರ ಯಾವುದೂ ಅಲ್ಲ. ಹಾಗಾಗಿ ಉತ್ತರವು ಡಿ ಮೇಲಿನ ಎಲ್ಲವೂ. ಹಾಗಾದರೆ ಗೆಳೆಯರೆ, ಈ ವಿಡಿಯೋದಿಂದ, ಅಧ್ಯಾಯದಿಂದ ಮತ್ತು PNS ಡಿಸ್ಟ್ರಿಬ್ಯೂಟರ್ ಸರಣಿಯಿಂದ ಇದುವರೆಗೂ ಇಷ್ಟೇ. ಹೀಗಾಗಿ ಇದು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಡಿಸ್ಟ್ರಿಬ್ಯೂಟರ್ ಪರೀಕ್ಷೆಯ ಅಂತ್ಯವನ್ನು ಸೂಚಿಸುತ್ತದೆ. ಇಂದು ನಾವು 12 ಅಧ್ಯಾಯಗಳನ್ನು ಮುಗಿಸಿದ್ದೇವೆ ಮತ್ತು ಉಳಿದ ಅಧ್ಯಾಯಗಳನ್ನು ನೋಡಲು ನೀವು ಐ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು ಅಥವಾ ನಮ್ಮ ಪ್ಲೇಲಿಸ್ಟ್ಗೆ ಹೋಗಬಹುದು. 12 ಅಧ್ಯಾಯಗಳ ಲಿಂಕ್ಗಳು ಅದರಲ್ಲಿ ಲಭ್ಯವಿವೆ. 12 ಅಧ್ಯಾಯಗಳೆಲ್ಲ ಇಲ್ಲಿವೆ. ಇವು ಎಲ್ಲ ಪಾಸ್ ಆಗಲು ಖಚಿತವಾದ ವಿಡಿಯೋಗಳು. ಈ ವಿಡಿಯೋಗಳ ಮೂಲಕ ನಾವು ಪ್ರಯತ್ನಿಸಿದ್ದೇವೆ ನಿಮ್ಮ PHEMS ಪರೀಕ್ಷೆ ಕ್ಲಿಯರ್ ಆಗಲಿ ಎಂದು, ಮತ್ತು ಈ ವಿಡಿಯೋಗಳನ್ನು ನೋಡುವುದರಿಂದಲೇ ನೀವು ನಿಮ್ಮ ಪರೀಕ್ಷೆಯನ್ನು ಕ್ಲಿಯರ್ ಮಾಡಬಹುದು. ಮತ್ತು ನಮಗೆ PHEMS ಬಗ್ಗೆ ತುಂಬ ಅರಿವಿದೆ. ಈ ಕೇಸ್ ಸ್ಟಡೀಸ್ ಕೂಡ ನಾವು ಕವರ್ ಮಾಡುತ್ತೇವೆ. ಬೇರೆ ಒಂದು ವಿಡಿಯೋದಲ್ಲಿ ನಾನು ಕೆಲವು ಕೇಸ್ ಸ್ಟಡೀಸ್ ವಿವರಿಸುತ್ತೇನೆ. ಅವು ಪರೀಕ್ಷೆಗೆ ಬರುತ್ತವೆ. ಜೊತೆಗೆ ಕೆಲವು ಮಾದರಿ ಪ್ರಶ್ನೆಗಳನ್ನು ನಾವು ನೋಡೋಣ. ಧನ್ಯವಾದಗಳು ಗೈಸ್, ವಿಡಿಯೋದಲ್ಲಿ ಜೊತೆಯಾಗಿದ್ದಕ್ಕಾಗಿ.